ಹಲೋ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಏಂಜಲ್ಸಿಂದ, ನಮ್ಮ ಗಾರ್ಡಿಯನ್ ಏಂಜಲಿಂದ, ಎಂಟೈರ್ ಏಂಜಲಿಕ್ ರೆಲ್ಮಿಂದ ಬ್ಯೂಟಿಫುಲ್ ಆಗಿರುವಂಥ, ಆಪ್ಟಮಿಸ್ಟಿಕ್ ಆಗಿರುವಂಥ, ಮೋಟಿವೇಶ್ನಲ್ ಆಗಿರುವಂಥ, ನಮ್ಮನ್ನ ಅಪ್ಲಿಫ್ಟ್ ಮಾಡಿ ನಮ್ಮನ್ನ ಚಿಯರ್ ಮಾಡುವಂಥ ಗೈಡೆನ್ಸ್ನ, ಬ್ಲೆಸ್ಸಿಂಗ್ಸ್ನ, ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸ್ವೀಟೆಸ್ಟ್ ರೀಡಿಂಗ್ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೀಡಿಂಗು ನಮ್ಮ ಏಂಜಲ್ಸ್ ಜೊತೆ ನಾವು ನಮ್ಮ ಎನರ್ಜಿನ ಕನೆಕ್ಟ್ ಮಾಡ್ತಾ ಅವರ ಬ್ಲೆಸ್ಸಿಂಗ್ಸ್ನ ರಿಸೀವ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋದಕ್ಕೆ ಮುಂಚೆ ಐ ಹ್ಯಾವ್ ಟು ಕ್ವಿಕ್ಲಿ ಇನ್ಫಾರ್ಮ್ ಯು, ರೀಸೆಂಟಾಗಿ ಕಾಳಿಮಾದು ಮೆಸೇಜಸ್ ಬಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಟ್ ಈಸ್ ಮೇ ಬಿ 5 minutes 6 minutes ವಿಡಿಯೋ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿದೆ, ಕೆಳಗಡೆ ಲಿಂಕ್ ಹಾಕಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಎರಡು ಕಡೆನೂ ಲಿಂಕ್ ನಿಮಗೆ ಅವೈಲಬಲ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಚೆಕ್ ಔಟ್ ಕಾಳಿಮಾಸ್ ಕ್ವಿಕ್ ಮೆಸೇಜಸ್. ಅದು ನವರಾತ್ರಿ ಟೈಮ್ ನಡೀತಾ ಇರೋದ್ರಿಂದ ಕ್ವಿಕ್ ಮೆಸೇಜಸ್ ಬಂದಾಗ ಸೊ ನಾನು ಹಳೆ 2 ರೀಡಿಂಗಲ್ಲಿ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಕ್ವಿಕ್ ಮೆಸೇಜಸ್ನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ. ಸೊ ಡೋಂಟ್ ಫರ್ಗೆಟ್ ಟು ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟ್, ಬಿಕಾಸ್ ಅದರಲ್ಲಿ ರೆಗ್ಯುಲರ್ ಆಗಿ ಈ ಕ್ವಿಕ್ ಮೆಸೇಜಸ್ನ, ಕ್ವಿಕ್ ಟ್ಯಾರೋ ರೀಡಿಂಗ್ಸ್ನ, ವೀಕ್ಲಿ ಎನರ್ಜಿಸ್ನ, ಸೊ ಎನಿಥಿಂಗ್ ನಮ್ಮ ಗೈಡ್ಸು ನಮಗೆ ಕೊಡಬೇಕು, ಅಪ್ಡೇಟ್ ಕೊಡಬೇಕು, ಎನರ್ಜಿ ಅಪ್ಡೇಟ್ ಕೊಡಬೇಕು ಅಂದ್ಕೊಳ್ತಾ ಇರೋದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ವಿಕ್ ವೀಡಿಯೋಸ್ ಮುಖಾಂತರ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಕೆಳಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಆ್ಯಂಡ್ ಗೋ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟನ್ನ. ಸೊ ಎರಡನೇ ಅಪ್ಡೇಟ್ ಬಂದು, ನಮ್ಮ ಈ ಟ್ಯಾರೋ ಚಾನಲ್ ಬಂದು ಇದರ ಹೆಸರು ಡಿವೈನ್ ಗಾಡೆಸ್ ಟ್ಯಾರೋ ಅಂಥೇಳಿ. ಇದರ ಹೆಸರನ್ನ ನಾವು ಈಗ ಬದಲಾಯಿಸ್ತಾ ಇದ್ದೀವಿ, ಗಾಡೆಸ್ ವರ್ಸ್ ಟ್ಯಾರೋ ಕನ್ನಡ ಅಂಥೇಳಿ, ಗಾಡೆಸ್ ವರ್ಸ್ ಟ್ಯಾರೋ. ಸೊ ನಾನು ಇನ್ಸ್ಟಾಗ್ರಾಮನ್ನು ಗಾಡೆಸ್ ವರ್ಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇರೋದು, ನನ್ನ ಆನ್ಲೈನ್ ಅಕಾಡೆಮಿನೂ ಬಂದು ಗಾಡೆಸ್ ವರ್ಸ್ ಆನ್ಲೈನ್ ಅಕಾಡೆಮಿ ಅಂತ ಇರೋದು, ಸ್ಪಿರಿಚುವಲ್ ಅಕಾಡೆಮಿ. ಸೊ ನನ್ನ ಎಲ್ಲ ಕೆಲಸನೂ ಬಂದು ಅಂಡರ್ ಗಾಡೆಸ್ ವರ್ಸ್ ಬ್ರ್ಯಾಂಡಲ್ಲಿ ಆಗ್ತಾ ಇರೋದು. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲೂ ಕೂಡ ಬಂದು ಗಾಡೆಸ್ ವರ್ಸ್ ಟ್ಯಾರೋ ಅಂತ ಹೇಳಿ ಅಲೈನ್ ಮಾಡ್ತಾ ಇದ್ದೀನಿ. ಸೊ ದಟ್ ಎಲ್ಲನೂ ಅಂಡರ್ ಒನ್ ಬ್ರ್ಯಾಂಡ್ ಇರಲಿ, ನೀವು ಹುಡ್ಕೋದಕ್ಕೂ ನಿಮಗೂ ಈಸಿ ಆಗುತ್ತೆ ಮತ್ತು ನನಗೂ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ವಿ ವಿಲ್ ಬಿ ಚೇಂಜಿಂಗ್ ಈ ಟ್ಯಾರೋ ಚಾನಲ್ ಹೆಸರನ್ನ ಡಿವೈನ್ ಗಾಡೆಸ್ ಟ್ಯಾರೋ ಇಂದ ಗಾಡೆಸ್ ವರ್ಸ್ ಟ್ಯಾರೋ ಅಂಥೇಳಿ. ಆ ಸಿಂಪಲ್ ಚೇಂಜ್, ಗಾಡೆಸ್ ಹೆಸರು ಇನ್ನೂ ಇರುತ್ತೆ, ಇನ್ನೂ ನಮಗೆ ಬರ್ತಾ ಇರೋದು ಗಾಡೆಸ್ ಬ್ಲೆಸ್ಸಿಂಗ್ಸೇ. ಲೈಕ್ ಗಾಡೆಸ್ ನಮ್ಮನ್ನ ಬಿಟ್ಟೆಲ್ಲೂ ಹೋಗಲ್ಲ, ನಾವು ಗಾಡೆಸ್ನ ಬಿಟ್ಟೆಲ್ಲೂ ಹೋಗಲ್ಲ. ಅವರ ಒಂದು ಗೈಡೆನ್ಸು, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಬ್ಲೆಸ್ಸಿಂಗ್ಸು ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅಟ್ಲೀಸ್ಟ್ ನಾನು ಮಾಡ್ತಾ ಇರೋ ಎಲ್ಲ ಕೆಲಸದಲ್ಲೂ ಗಾಡೆಸ್ ಹೆಸರು ಇಲ್ದಿರ ಯಾವ ಕೆಲಸನೂ ನಾನು ಮಾಡೋದಿಲ್ಲ. ಸೊ ಹಾಗಾಗಿ ಗಾಡೆಸ್ ಹೆಸರು ವಿಲ್ ಬಿ ಕಾಮನ್. ಸೊ ಡಿವೈನ್ ಗಾಡೆಸ್ ಟ್ಯಾರೋ ಬದಲು ಗಾಡೆಸ್ ವರ್ಸ್ ಟ್ಯಾರೋ ಅಂತ ಹೇಳಿ. ಸೊ ಇವೆರಡು ಕ್ವಿಕ್ ಆಗಿರುವಂಥ ಎನರ್ಜಿ ಅಪ್ಡೇಟ್. ಸೊ ಚೆಕ್ಔಟ್ ಕಾಳಿಮಾಸ್ ಮೆಸೇಜ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಆ್ಯಕ್ಚುಲಿ ಅದು ನಿಮ್ಗೆ ಇನ್ನೂ ಈಸಿ, ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಏನೂ ಇರೋದಿಲ್ಲ. ಕ್ವಿಕ್ಕಾಗಿ ಗೆಟ್ ಇನ್, ಮೆಸೇಜ್ ನೋಡಿ ಆ್ಯಂಡ್ ದೆನ್ ಯು ಕ್ಯಾನ್ ಜಸ್ಟ್ ಲೀವ್ ದ ವಿಡಿಯೋ. ಸೊ ಇಟ್ಸ್ ಅ ಸಿಂಪಲ್ ವೇ ನನಗೂ ಕ್ವಿಕ್ ಮೆಸೇಜಸ್ನ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಯಾ, ದೋಸ್ ಆರ್ ದ 2 ಅಪ್ಡೇಟ್ಸ್. ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋಣ. ಸೊ ಎಲ್ಲರಿಗೂ ಗಾಡೆಸ್ ವರ್ಸ್ ಟ್ಯಾರೋಗೆ ಸ್ವಾಗತ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ರೀಡಿಂಗ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಏಂಜಲ್ ಫಿಗರ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಏಂಜಲ್. ಓಕೆ, ದಿಸ್ ಇಸ್ ಆಪ್ಷನ್ 1, ದಿಸ್ ಇಸ್ ಆಪ್ಷನ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಏಂಜಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಗಾರ್ಡಿಯನ್ ಏಂಜಲಿಂದ ಅಥವಾ ಏಂಜಲ್ಸಿಂದ, ಎಂಟೈರ್ ಸ್ಪಿರಿಚುವಲ್ ಅಥವಾ ಏಂಜಲಿಕ್ ರೆಲ್ಮಿಂದ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋದು, ಎಷ್ಟೊಂದು ನಮ್ಮಿಂದ ಬಿಟ್ಟು ಹೋಗ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಈ ಸ್ನಾನ ಮಾಡಿದ ಮೇಲೆ ನೀರು
ಡ್ರೈನೇಜಲ್ಲಿ ಹೋಗುತ್ತಲ್ಲ, ಕೊಳೆ ಎಲ್ಲ ಬಿಟ್ಟು ಡ್ರೈನೇಜಲ್ಲಿ ಹೋಗ್ತಾ ಇರೋದು, ನಾವು ಕ್ಲೀನ್ ಮಾಡಿದಾಗ ಎಲ್ಲ ಕಸ ಗಲೀಜು ಎಲ್ಲ ಡ್ರೈನೇಜಲ್ಲಿ ಹೋಗ್ತಾ ಇರೋದು. ಸೊ ಎಷ್ಟೊಂದು ಕ್ಲೆನ್ಸ್ ಮಾಡ್ತಾ ಇರೋದು, ಕ್ಲಿಯರ್ ಮಾಡ್ತಾ ಇರೋದು, ನೆಗೆಟಿವಿಟಿ ರಿಲೀಸ್ ಮಾಡ್ತಾ ಇರೋದು, ಹಳೇದನ್ನು ರಿಲೀಸ್ ಮಾಡ್ತಾ ಇರೋದು, ಹಳೆ ಲೈಫ್ನ ರಿಲೀಸ್ ಮಾಡ್ತಾ ಇರೋದು, ಹಳೆ ನೆನಪುಗಳನ್ನ ರಿಲೀಸ್ ಮಾಡ್ತಾ ಇರೋದು. ಯು ಆರ್ ರಿಲೀಸಿಂಗ್ ಆ್ಯಂಡ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಎಷ್ಟೊಂದು ವಿಚಾರನ ನಿಮ್ಮ ಲೈಫಿಂದ ಆಲ್ರೆಡಿ ಮಾಡಿರ್ಬೋದು ಅಥವಾ ಮಾಡೋ ಪ್ರಾಸೆಸ್ಗೆ ಇವಾಗ ಎಂಟರ್ ಆಗ್ತಾ ಇರ್ಬೋದು. ಬಟ್ ಯು ಆರ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ರಿಲೀಸಿಂಗ್ ದ ಓಲ್ಡ್ ಅಂತ ಹೇಳ್ತಾ ಇರೋದು ಏಂಜಲಿಕ್ ರೆಲ್ಮಿಂದ ಬರ್ತಾ ಇರೋಂಥ ಮೆಸೇಜು. ಎರಡನೇದಾಗಿ ಇಂಪಾರ್ಟೆಂಟ್ ಆಗಿ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಏಂಜಲ್ಸು ವಿ ಆರ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳಿ. ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ ಒಂದು ಧೈರ್ಯನ, ಎಷ್ಟು ಧೈರ್ಯ ಬೇಕು ನಮಗೆ ಹಳೇದನ್ನು ರಿಲೀಸ್ ಮಾಡೋದಕ್ಕೆ ಅಥವಾ ರಿಲೀಸ್ ಮಾಡ್ತೀನಿ ಅನ್ನೋವಂಥ ಒಂದು ನಿರ್ಧಾರ ಮಾಡೋದಕ್ಕೆ. ಯು ಆರ್ ಸೋ ರೆಡಿ. ನಿಮ್ಮ ಹಳೇದನ್ನು, ನಿಮ್ಮ ಪಾಸ್ಟ್ ಮೆಮರೀಸ್ನ ಅಥವಾ ಪಾಸ್ಟ್ ಲೈಫ್ನ, ಪಾಸ್ಟಲ್ಲಿ ಯಾವ ಥರ ನಾವು ಜೀವನ ಮಾಡ್ತಾ ಇದ್ವಿ ಆ ಒಂದು ಆಲೋಚನಾ ದಿಕ್ಕನ್ನ, ಬಿಲೀವ್ಸನ್ನ, ಎಷ್ಟೊಂದು ಪ್ಯಾಟರ್ನ್ಸನ್ನ ಯು ಆರ್ ಬ್ರೇಕಿಂಗ್ ಔಟ್ ಆಫ್ ಲಾಟ್ ಆಫ್ ಥಿಂಗ್ಸ್. ಎಷ್ಟೊಂದು ಹಳೆ ವಿಚಾರಗಳಿಂದ ನೀವು ಬ್ರೇಕ್ ಮಾಡಿ ಅದರಿಂದ ಆಚೆ ಬರ್ತಾ ಇದ್ದೀರಾ ಇಂಟು ಅ ನ್ಯೂ ವರ್ಲ್ಡ್ ಅಂತ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಮತ್ತು ಏಂಜಲಿಕ್ ರೆಲ್ಮ್. ದ ಥಿಂಗ್ ಈಸ್ ಗ್ರೂಪ್ ನಂಬರ್ 1 ಬರೀ ಏಂಜಲ್ಸ್ ಅಂತ ನನಗೆ ನಿಮ್ಮ ಗ್ರೂಪ್ಗೆ ಹೇಳೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನಿಮ್ಮ ಜೊತೆ ಬರೀ ಏಂಜಲ್ಸ್ ಅಲ್ಲ, ಈ ಸಮಯದಲ್ಲಿ ಎಷ್ಟೊಂದು ಹೈಯರ್ ಪವರ್ಸ್ ಅಥವಾ ಹೈಯರ್ ಬೀಯಿಂಗ್ಸ್ ನಿಮ್ಮ ಜೊತೆ ಈ ಸಮಯದಲ್ಲಿ ವರ್ಕ್ ಮಾಡ್ತಾ ಇರೋದು. ಬಿಕಾಸ್ ನೀವು ಎಷ್ಟೊಂದು ನೆಗೆಟಿವಿಟಿನ ರಿಲೀಸ್ ಮಾಡಬೇಕಾಗಿ ಬಂದಿರ್ಬೋದು, ನಿಮ್ಮ ಲೈಫಿಂದ ಜನರನ್ನ ರಿಲೀಸ್ ಮಾಡಬೇಕಾಗಿ ಬಂದಿರ್ಬೋದು, ಅಥವಾ ಐ ಡೋಂಟ್ ನೋ, ದೆರ್ ಇಸ್ ಸಮಥಿಂಗ್ ಹೆವಿನೆಸ್ನ ನೀವು ರಿಲೀಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ ಅಥವಾ ರಿಲೀಸ್ ಮಾಡುವಂಥ ಪ್ರಾಸೆಸ್ಸಲ್ಲಿದ್ದೀರಾ. ಸೊ ಯು ಆರ್ ಸೋ ಬೋಲ್ಡ್, ಯು ಆರ್ ಸೋ ಬ್ರೇವ್ ಅಂತ ಹೇಳ್ತಾ ಇರೋದು ನಿಮ್ಮ ಏಂಜಲ್ಸು, ಏಂಜಲಿಕ್ ರೆಲ್ಮಿಂದ ಬರ್ತಾ ಇರೋಂಥ ಮೆಸೇಜು. ಆ್ಯಂಡ್ ಆಲ್ಸೋ ಇಲ್ಲಿ ಕೈ ಕೊಡ್ತಾ ಇರೋದು ಏಂಜಲ್ಸು ನಿಮಗೆ, ನಮ್ಮ ಕೈನ ಇಟ್ಕೊಳ್ಳಿ, ನಾವು ವಿಲ್ ಹೆಲ್ಪ್ ಯು ಆ ನ್ಯಾವಿಗೇಟ್ ಮಾಡೋದಕ್ಕೆ, ಈ ಹೊಸ ಪ್ರಪಂಚಕ್ಕೆ ಮೂವ್ ಮಾಡೋದಕ್ಕೆ, ಹೊಸ ವರ್ಲ್ಡ್ಗೆ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇರೋ ಥರ ಇದೆ. ವೆಲ್ಕಮ್ ಟು ದ ನ್ಯೂ ವರ್ಲ್ಡ್, ವೆಲ್ಕಮ್ ಟು ದ ನ್ಯೂ ಲೈಫ್ ಅಂತ ಹೇಳಿ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಏಂಜಲ್ಸು. ಈ ಪರ್ಟಿಕ್ಯುಲರ್ ಏಂಜಲ್ ಬಂದು ಆರ್ಕೇಂಜಲ್ ಅಜ್ರಿಯಲ್. ಆರ್ಕೇಂಜಲ್ ಅಜ್ರಿಯಲ್ ಬಂದು ಯಾವಾಗ ಯಾವುದು ಮುಗ್ದು ಹೋಗಿರುತ್ತೆ ಅದನ್ನು ನಮ್ಮ ಜೀವನದಿಂದ ಕಟ್ ಮಾಡಿ ನಮ್ಮನ್ನು ನೆಕ್ಸ್ಟ್ ಲೈಫಿಗೆ, ನೆಕ್ಸ್ಟ್ ಚಾಪ್ಟರ್ಗೆ ಕರ್ಕೊಂಡು ಹೋಗುವಂಥ ಏಂಜಲು, ಏಂಜಲ್ ಆಫ್ ಡೆತ್ ಅಂತ ಕೂಡ ಹೇಳ್ತಾರೆ ಆರ್ಕೇಂಜಲ್ ಅಜ್ರಿಯಲ್ನ. ಯಾರ ಜೀವನ ಮುಗ್ದಿರುತ್ತೆ ಅವ್ರನ್ನ ನೆಕ್ಸ್ಟ್, ಅಂದರೆ ಯಾವ ಚಾಪ್ಟರ್ ಮುಗ್ದಿರುತ್ತೆ ಅವ್ರನ್ನ ನೆಕ್ಸ್ಟ್ ಚಾಪ್ಟರ್ಗೆ ಟ್ರಾನ್ಸಿಷನ್ ಮಾಡಿಸೋದು. ಸೊ ಬೇಸಿಕ್ಲಿ ಈಸ್ ದ ಏಂಜಲ್ ಆಫ್ ಟ್ರಾನ್ಸಿಷನ್. ಸೊ ಹಳೇದರಿಂದ ಹೊಸದಕ್ಕೆ, ಹಳೆ ಚಾಪ್ಟರಿಂದ ಹೊಸ ಚಾಪ್ಟರ್ಗೆ, ಹಳೆ ಲೈಫಿಂದ ಹೊಸ ಲೈಫಿಗೆ. ಆ್ಯಂಡ್ ಆಲ್ಸೋ ನಮ್ಮ ಲೈಫ್ ಮುಗಿದ ಮೇಲೇನು ಭೂಮಿ ಮೇಲೆ ನಮ್ಮನ್ನು ಸ್ಪಿರಿಚುವಲ್ ವರ್ಲ್ಡಿಗೆ ಕರ್ಕೊಂಡು ಹೋಗೋರು ಆರ್ಕೇಂಜಲ್ ಅಜ್ರಿಯಲ್ ಅಂತ ಹೇಳ್ತಾರೆ. ಸೊ ಕಾಳಿಮಾ ಎನರ್ಜಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರೋದು ಕೂಡ ನಿಮಗೆ, ಅದಕ್ಕೆ ಬರೀ ಏಂಜಲ್ಸ್ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಸೊ ಲಾಟ್ ಆಫ್ ಎಂಡಿಂಗ್ಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ನಿಮಗೆ ನಿಮ್ಮ ಲೈಫಲ್ಲಿ ನಡೀತಾ ಇರೋದು. ಸೊ ನಿಮ್ಮ ಏಂಜಲ್ಸು ಈ ಸಮಯದಲ್ಲಿ ಹೇಳ್ತಾ ಇರೋದು, ಲೈಕ್ ದೇ ಜಸ್ಟ್ ವಾಂಟ್ ಟು ಟೆಲ್ ಯು ದೇ ಆರ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1. ವಿ ಆರ್ ಸೋ ಹ್ಯಾಪಿ, ವಿ ಆರ್ ಸೋ ಪ್ರೌಡ್ ಆಫ್ ಯು, ವಿ ಆರ್ ಸೋ ಪ್ರೌಡ್ ಆಫ್ ಯು. ಇದನ್ನೆಲ್ಲ ಬಿಟ್ಟದಕ್ಕೆ, ಬಿಡುವಂಥ ಧೈರ್ಯ ಮಾಡಿದ್ದಕ್ಕೆ, ಮುಂದೆ ಹೋಗುವಂಥ ನಿರ್ಧಾರ ಮಾಡಿದ್ದಕ್ಕೆ, ನಿಮ್ಮ ಜೀವನನ ಬೇರೆ ರೀತಿಯಲ್ಲಿ ನಾನು ರೂಪಿಸ್ಕೊಳ್ತೀನಿ ಅನ್ನುವಂಥ ಆಲೋಚನೆ ಮಾಡುವಂಥ ಧೈರ್ಯ ಮಾಡಿದ್ದಕ್ಕೆ, ಮುಂದೆ ಹೋಗ್ತಾ ಇರೋದಕ್ಕೆ, ಮುಂದಿನ ಜೀವನದ ಬಗ್ಗೆ ಬ್ರಾಡಾಗಿ ಅಂದರೆ ವಿಶಾಲವಾಗಿ ಆಲೋಚನೆ ಮಾಡುವಂಥ ಪರ್ಮಿಷನ್ ನಿಮಗೆ ನೀವು ಕೊಟ್ಟಿದ್ದಕ್ಕೆ ವಿ ಆರ್ ಸೋ ಪ್ರೌಡ್ ಆಫ್ ಯು, ವಿ ಆರ್ ಸೋ ಹ್ಯಾಪಿ. ವಿ ವಾಂಟ್ ಟು ಇನ್ವೈಟ್ ಯು ನೆಕ್ಸ್ಟ್ ಲೈಫ್ಗೆ, ನೆಕ್ಸ್ಟ್ ಪಾರ್ಟ್ಗೆ, ನಿಮ್ಮ ಲೈಫನ್ನು ನೆಕ್ಸ್ಟ್ ಪಾರ್ಟ್ಗೆ, ನೆಕ್ಸ್ಟ್ ಚಾಪ್ಟರ್ಗೆ. ಕೆಲವ್ರಿಗೆ ಇಡೀ ಬುಕ್ಕೇ ಕ್ಲೋಸ್ ಮಾಡಿ ಹೊಸ ಬುಕ್ಕಿಗೆ ಎಂಟರ್ ಆಗ್ತಾ ಇದ್ದೀರಾ. ಯೂಶಲಿ ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ಏನಿದೆ ಅಂತ ಮಾತಾಡಿದ್ರೆ ನಿಮ್ಮದು ಲೈಕ್ ಸೀಕ್ವೆಲ್ ಥರ ಇದೆ. ಈಗ ಸೀರಿಯಲ್ಗಳು ಸೀಸನ್ 1, ಸೀಸನ್ 2, ಸೀಸನ್ 3 ಅಂತ ಇರುತ್ತಲ್ಲ. ಸೊ ಸೀಸನ್ 1ನಲ್ಲಿ ಎಂಡ್ ಆಗಿದ್ದು ಸೀಸನ್ 2ನಲ್ಲಿ ದ ಎಂಟೈರ್ ಡಿಫ್ರೆಂಟ್ ಸ್ಟೋರಿ. ಸೊ ಆ ಥರ ನಿಮ್ಮ ಏಂಜಲ್ಸು ನಿಮಗೆ ತೋರಿಸ್ತಾ ಇರೋದು. ಆ ಪಾರ್ಟ್ ಲೈಕ್ ಹಳೆ ಪಾರ್ಟ್ ಆಗಿ ಹೊಸ ಸೀಕ್ವೆಲ್ಗೆ ನೀವು ಮೂವ್ ಆಗ್ತಾ ಇದ್ದೀರಾ ಈ ಸಮಯದಲ್ಲಿ. ಹೊಸ ಪಾರ್ಟ್ಗೆ, ಹೊಸ ಅಧ್ಯಾಯಕ್ಕೆ ನೀವು ಮೂವ್ ಆಗ್ತಾ ಇರೋದನ್ನ ಏಂಜಲ್ಸ್ ಬಂದು ಅವ್ರ ಕೈನ ಚಾಚ್ತಾ ಇರೋದು. ನಮ್ಮ ಕೈನ ಹಿಡ್ಕೊಳ್ಳಿ, ಅಂದರೆ ನಮ್ಮ ಗೈಡೆನ್ಸ್ನ, ನಮ್ಮ ಸಪೋರ್ಟ್ನ ತೊಗೊಳ್ಳಿ. ಬಿಕಾಸ್ ವಿ ಆರ್ ಗೈಡಿಂಗ್ ಯು ಈ ಹೊಸ ಚಾಪ್ಟರ್ಗೆ. ನೆಕ್ಸ್ಟ್ ಮೆಸೇಜ್ ನಿಮಗೆ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು ಗ್ರೂಪ್ ನಂಬರ್ 1. ಹೆದರುಕೊಳ್ಬೇಡಿ. ಹೊಸ ಚಾಪ್ಟರ್ ಯಾವ ಥರ ಇರುತ್ತೋ, ಹೊಸ ಜೀವನ ಯಾವ ಥರ ಇರುತ್ತೋ, ಅಥವಾ ಹೊಸ ಕೆಲಸ ಯಾವ ಥರ ಇರುತ್ತೋ. ಈಗ ನಾವು ರಿಲೇಷನ್ಶಿಪ್ಪಿಂದ ಆಚೆ ಬಂದಿದ್ರೆ, ರಿಲೇಷನ್ಶಿಪ್ಪಲ್ಲಿ ಇಲ್ದಿರ ನಾವು ಒಬ್ಬರೇ ಹೇಗೆ ಧೈರ್ಯವಾಗಿ ಜೀವನ ಮಾಡೋದು, ಅಥವಾ ನೆಕ್ಸ್ಟ್ ಬರೋವಂಥ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ, ಅಥವಾ ಹಳೆ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ನೀವು ಇನ್ನೂ ಯಾವುದು ಸಿಕ್ಕಿಲ್ಲ ಅನ್ನೋರು ಈ ಗ್ಯಾಪಲ್ಲಿದ್ದೀರಲ್ಲ, ಇನ್ ಬಿಟ್ವೀನಲ್ಲಿ, ಲೈಕ್ ಹಳೇದ್ರಲ್ಲೂ ಇಲ್ಲ, ಇನ್ನು ಹೊಸದ್ರಲ್ಲೂ ಇಲ್ಲ. ಸೊ ನಿಮ್ಮ ಏಂಜಲ್ಸ್
ಹೇಳ್ತಾ ಇರೋದು ವಿ ಆರ್ ಸಪೋರ್ಟಿಂಗ್ ಯು, ವಿ ಆರ್ ಗೈಡಿಂಗ್ ಯು, ಡೋಂಟ್ ಬಿ ಸ್ಕೇರ್ಡ್, ಹೆದರ್ಕೋಬೇಡಿ, ವಿ ಆರ್ ಸಪೋರ್ಟಿಂಗ್ ಯು ಗ್ರೂಪ್ ನಂಬರ್ 1. ಸೊ ದೇ ವಾಂಟ್ ಟು ಲೈಕ್ ನಮ್ಮ ತಲೆ ಮೇಲೆ ಅವ್ರ ಕೈ ಹಿಡ್ತಾ, ನಮ್ಮ ತಲೆನ ಸವರ್ತಾ, ನಮ್ಮ ಬೆನ್ನನ್ನು ಸವರ್ತಾ, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಏಂಜಲ್ಸ್ ಹೇಳ್ತಾ ಇರೋದು ಹೆದರ್ಕೊಳ್ಬೇಡಿ, ನೆಕ್ಸ್ಟ್ ಚಾಪ್ಟರ್ಗೆ ನಾವು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ವಿ ನೋ, ನಿಮಗೆ ಅದು ಅಷ್ಟೊಂದು ಅರ್ಥ ಆಗ್ತಾ ಇಲ್ಲ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅಂತ, ಬಟ್ ವಿ ಆರ್ ಸಪೋರ್ಟಿಂಗ್ ಯು. ನೀವು ನಡೀತಾ ಇರೋ ದಾರಿನ ನಂಬಿ, ನೀವು ಮಾಡಿರೋಂಥ ನಿರ್ಧಾರಗಳನ್ನ ನಂಬಿ, ನೀವು ಮುಂದೆ ಏನು ಮಾಡ್ತೀರಾ ಅಥವಾ ಏನು ಆಗ್ಬೋದು ಅದು ಪಾಸಿಟಿವ್ ಆಗಿ ಆಪ್ಟಿಮಿಸ್ಟಿಕ್ ಆಗಿ ಆಗತ್ತೆ ಅನ್ನೋದನ್ನು ನಂಬಿ, ಬಿಕಾಸ್ ವಿ ಆರ್ ಸಪೋರ್ಟಿಂಗ್ ಯು ಅಂತ ಹೇಳ್ತಾ ಇರೋದು. ಲುಕ್ ಅಟ್ ಆಲ್ ದ black dark energy. It is not dark energy, it is like the over the ending part, like end agi new beginnings ge move aagta irodu. This is actually goddess Isis, Egyptian goddess Isis, and also Kalima, very strong Kalima energy. Like ನಿಮ್ಮ ಲೈಫಲ್ಲಿ ಎಷ್ಟೊಂದು ಎಂಡಿಂಗ್ಗಳಾಗಿರ್ಬೋದು, ಅಥವಾ ಎಂಡ್ ಮಾಡ್ತಾ ಇರ್ಬೋದು, ಅಥವಾ ಎಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಎಷ್ಟೊಂದು ವಿಚಾರಗಳನ್ನ, ಹಳೆ ಥರ ಜೀವನ, ಹಳೆ ಥರ ಹ್ಯಾಬಿಟ್ಸು, ಹಳೆ ಥರ ರೂಟೀನು, ಹಳೆ ಥರ ಲೈಫು, ಅಥವಾ ಕೆಲಸ, ಅಥವಾ ಆಲ್ರೆಡಿ ಬಿಟ್ಟಾಗಿರ್ಬೋದು ಕೆಲಸಗಳು, ಬೇರೆದನ್ನು ಹುಡುಕ್ತಾ ಇರ್ಬೋದು, ಮಧ್ಯದಲ್ಲಿ ಇವಾಗ ಭಯ ಇರ್ಬೋದು, ಮುಂದಿನ ಜೀವನ ಹೇಗೆ ಅಂತ ಹೇಳಿ ಭಯ ಇರ್ಬೋದು. ಲೈಕ್ ಕಾಳಿಮಾ ಆ್ಯಂಡ್ ಯುವರ್ ಏಂಜಲ್ಸ್, ಲೈಕ್ ದೇ ಆರ್ ಸಪೋರ್ಟಿಂಗ್ ಯು. ಮತ್ತು ಈ ಗಾಡೆಸ್ ಕೈಯಲ್ಲೂ ಅಷ್ಟೇ, ಶಿ ಹ್ಯಾಸ್ ಲಾಟ್ ಆಫ್ ಕೀಸ್. ಕೈಯಲ್ಲಿ ಎಷ್ಟೊಂದು ಕೀಗಳಿರೋದು ರೆಪ್ರೆಸೆಂಟ್ ಮಾಡ್ತಾ ಇರೋದು ಎಷ್ಟೊಂದು ಆಪರ್ಚುನಿಟೀಸ್ ಇದೆ, ಎಷ್ಟೊಂದು ಲೈಕ್ ನಾವು ಹೆದರ್ಕೊಳ್ತಾ ಇರೋ ಥರ ನಮ್ಮ ಮುಂದಿನ ಜೀವನ ಇರೋದಿಲ್ಲ. ಡೆಫಿನೆಟ್ಲಿ ದೇರ್ ಆರ್ ಲಾಡ್ ಆಫ್ ಆಪರ್ಚುನಿಟೀಸ್. ಮತ್ತು ಕೈ ಕೊಟ್ಟು ಕರಿತಾ ಇರೋದು ನಮ್ಮ ಏಂಜಲ್ಸು, ಕಮ್ ದಿಸ್ ಸೈಡ್, ಈ ಕಡೆ ಬನ್ನಿ, ಈ ಡೈರೆಕ್ಷನಲ್ಲಿ ಬನ್ನಿ, ಈ ಆಪರ್ಚುನಿಟಿ ಬರ್ತಾ ಇದೆ, ಇದನ್ನು ನೋಡಿ, ಈ ಕಡೆ ನೋಡಿ. ಸೊ ನಮ್ಮ ಫ್ಯೂಚರ್ ಕಡೆಗೆ ನಮ್ಮನ್ನ ಡೈರೆಕ್ಟ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಏಂಜಲ್ಸು. ಮತ್ತು ಕಾಳಿಮಾ, ಮತ್ತು ಗಾಡೆಸ್ ಎನರ್ಜಿ, ಗಾಡೆಸ್ ಐಸಿಸ್ ಎನರ್ಜಿ, ಲೈಕ್ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ನಿಮಗೆ ಇರೋದು. ಸೊ ಯು ಆರ್ ನಾಟ್ ಅಲೋನ್. ನಿಮ್ಮ ಡೈರೆಕ್ಷನಲ್ಲಿ ನಿಮಗೆ ಬೇಕಾಗಿರುವಂಥ ಸಪೋರ್ಟು, ಗೈಡೆನ್ಸು ನಿಮಗೆ ಈ ಸಮಯದಲ್ಲಿ ಬರ್ತಾ ಇದೆ. ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇರೋದು ನಿಮ್ಮ ಏಂಜಲ್ಸು. ಗ್ರೂಪ್ ನಂಬರ್ 1, ದಟ್ ಈಸ್ ಬ್ಯೂಟಿಫುಲ್ ಕನ್ಫರ್ಮೇಷನ್ ನಿಮಗೆ. ನಿಮ್ಮ ಎಂಡಿಂಗ್ಸು, ನ್ಯೂ ಬಿಗಿನಿಂಗ್ಸು ಆ ಚಾಪ್ಟರಲ್ಲಿ ಇದ್ದೀರಾ ಇವಾಗ. ಮೈ ನ್ಯೂ ಸ್ಟೋರಿ ಅನ್ನೋ ಥರ ಇದೆ ನಿಮ್ಮ ಹೊಸ ಚಾಪ್ಟರು. ಆ್ಯಂಡ್ ಕೆಲವ್ರಿಗೆ ಇದು ಲೈಕ್ ಕಂಪ್ಲೀಟ್ಲಿ 180 ಡಿಗ್ರಿ 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ಥರ ಇದೆ. ಯು ಮೂವಿಂಗ್ ಫಾರ್ವರ್ಡ್, ಹಳೆ ಎನರ್ಜಿಯಿಂದ ಹೊಸ ಎನರ್ಜಿಗೆ ಮೂವ್ ಆಗ್ತಾ ಇರೋ ಥರ ಇದೆ. ವಿ ಹ್ಯಾವ್ ಡಾಲ್ಫಿನ್. ಸೊ ದಿಸ್ ಇಸ್ ಬ್ಯೂಟಿಫುಲ್, ಲೈಕ್ ಫನ್, ಜಾಯ್ಫುಲ್ ಎನರ್ಜಿ. ಲೈಕ್ ಈ ಹಳೆದನ್ನೆಲ್ಲ ನಾವು ಕಳೀತಾ, ಹಳೆ ನೋವು, ಹಳೆ ನೆನಪುಗಳು, ಹಳೆ ಕೆಲಸ ಅಥವಾ ಹಳೆ ರಿಲೇಷನ್ಶಿಪ್ಪು ಅಥವಾ ಹಳೆ ಥರ ಜೀವನನ ನಾವು ಎಂಡ್ ಮಾಡ್ತಾ, ಅಥವಾ ಹೊಸ ಲೈಕ್ ರೀಇನ್ವೆಂಟ್ ಮಾಡ್ಕೊಳ್ತಾ, ನಮ್ಮನ್ನು ನಾವು ರೀಡಿಸ್ಕವರ್ ಮಾಡ್ಕೊಳ್ತಾ, ಅಂದರೆ ನಮ್ಮನ್ನು ನಾವು ಕಂಡುಕೊಳ್ತಾ, ಈ ಹೊಸ ಎನರ್ಜಿಗೆ, ಹೊಸ ಚಾಪ್ಟ್ರಿಗೆ, ಹೊಸ ಅಧ್ಯಾಯ, ಈ ಸೀಕ್ವೆಲ್ಗೆ ನಾವು ಮುಂದೆ ಹೋಗ್ತಾ. ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಪೇಜ್ ಆಫ್ ವಾಟರ್ ಅಂತ ಹೇಳೋಕೋದೆ ನಾನು, ಪೇಜ್ ಆಫ್ ಕಪ್ಸ್ ಎನರ್ಜಿ. ಆ್ಯಂಡ್ ವಿ ಹ್ಯಾವ್ ಡಾಲ್ಫಿನ್. ನೀವು ಹೋಗ್ತಾ ಇರೋದು ಈ ಹೊಸ ಚಾಪ್ಟ್ರಲ್ಲಿ, ದೆರ್ ಇಸ್ ಲಾಟ್ ಆಫ್ ನ್ಯೂ ಎನರ್ಜಿ. ಇದು ಹೊಸ ರಿಲೇಷನ್ಶಿಪ್ ಇರ್ಬೋದು. ದೆರ್ ಇಸ್ ಲಾಟ್ ಆಫ್ ಫನ್ ಆ್ಯಂಡ್ ಜಾಯ್ಫುಲ್ ಆ್ಯಂಡ್ ಈಸಿ ಗೋಯಿಂಗ್ ಎನರ್ಜಿ ನಿಮಗೆ ಈ ನೆಕ್ಸ್ಟ್ ಚಾಪ್ಟರಲ್ಲಿ ನೀವು ಎಂಟರ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಕೀಪ್ ಯುವರ್ ಹಾರ್ಟ್ ಓಪನ್ ಅಂತ ಹೇಳಿ. ನಿಮ್ಮ ಹಾರ್ಟನ್ನ, ನಿಮ್ಮ ಮೈಂಡನ್ನ, ನಿಮ್ಮ ಆಪ್ಷನ್ಸ್ನ ಓಪನ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ವಿ ಆರ್ ಬ್ರಿಂಗಿಂಗ್ ಯು ಲಾಡ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಐಡಿಯಾಸ್ ಆ್ಯಂಡ್ ವಿಷನ್. ಹೊಸ ಕೆಲಸಕ್ಕಿರ್ಬೋದು, ಹೊಸ ಬಿಸ್ನೆಸ್ ಪ್ಲ್ಯಾನ್ ಇರ್ಬೋದು, ಅಥವಾ ನೆಕ್ಸ್ಟ್ ಜೀವನ ಮಾಡೋದಕ್ಕೆ ಬೇಕಾಗಿರೋವಂಥ ಐ ಡೋಂಟ್ ನೋ ಲೈಫ್ ಪರ್ಪಸ್ ಇರ್ಬೋದು, ಎಕ್ಸೈಟ್ಮೆಂಟ್ ಇರ್ಬೋದು. ವಿ ಆರ್ ಗೈಡಿಂಗ್ ಯು ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ 2 ಪೇಜ್ ಎನರ್ಜಿ. ದಿಸ್ ಈಸ್ ನ್ಯೂ ಬಿಗಿನಿಂಗ್ಸ್. ಗ್ರೂಪ್ ನಂಬರ್ 1, ದಿಸ್ ಈಸ್ ನ್ಯೂ ಬಿಗಿನಿಂಗ್. ಕೆಲಸ ಆಗಿದ್ರೆ ದಿಸ್ ಈಸ್ ನ್ಯೂ ಜಾಬ್. ಹೊಸ ಕೆಲಸಕ್ಕೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಇಫ್ ಇಟ್ ಈಸ್ ರಿಲೇಷನ್ಶಿಪ್, ಈ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಳ್ತೀರಾ, ನಿಮ್ಮನ್ನು ನೀವು ನೋಡ್ಕೊಳ್ತೀರಾ. ದೇರ್ ವಿಲ್ ಬಿ ಸೆಲ್ಫ್ ಲವ್, ಸೆಲ್ಫ್ ಕೇರ್. ನಿಮ್ಮ ಜೀವನನ ನಿಮ್ಮ ಕಂಟ್ರೋಲ್ಗೆ ನೀವು ತಗೊಳ್ತಾ ಈ ಹೊಸ ಚಾಪ್ಟರ್ಗೆ ಹೋಗ್ತಾ. ಯು ಆರ್ ಇನ್ವೈಟಿಂಗ್ ಬ್ಯೂಟಿಫುಲ್ ರಿಲೇಷನ್ಶಿಪ್. ಯು ಆರ್ look at this card. This is the card of invitation. Okay, this is the card of high vibrational energy. ನಾವು ಈ ಹಳೆದನ್ನ ನಾವು ರಿಲೀಸ್ ಮಾಡಿರಲಿಲ್ಲ ಅಂದಿದ್ರೆ ಈ ಹೊಸ ಎನರ್ಜಿನ ನಾವು ಇನ್ವೈಟ್ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಥ್ಯಾಂಕ್ಸ್ ಫಾರ್
ವಾಟ್ ಇಸ್ ಗಾನ್. ಓಕೆ, ಸೇ ಗುಡ್ ಬೈ ಟು ವಾಟ್ ಇಸ್ ಗಾನ್. ಯಾವುದು ನಮ್ಮ ಜೀವನನ ಬಿಟ್ಟು ಹೋಗಿದೆ, ಇಟ್ ಇಸ್ ಟೈಮ್ ಆ ಪಾರ್ಟ್ ಆಫ್ ದ ಲೈಫಿಗೆ ಗುಡ್ ಬೈ ಹೇಳೋದು, ಹಳೆ ಲೈಫಿಗೆ ಗುಡ್ ಬೈ ಹೇಳೋದು, ಹಳೆ ನೆನಪುಗಳಿಗೆ ಗುಡ್ ಬೈ ಹೇಳೋದು. ಇಟ್ ಇಸ್ ಟೈಮ್ ಫಾರ್ ಯುವರ್ ಗುಡ್ ಬೈಸ್ ಗ್ರೂಪ್ ನಂಬರ್ 1. ಸೊ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಲೈಕ್ ಸೇ ಗುಡ್ ಬೈ ಲೈಕ್ ಹಳೆ ಎನರ್ಜೀಸ್ಗೆಲ್ಲ, ಬಿಕಾಸ್ ವಿ ಆರ್ ಬ್ರಿಂಗಿಂಗ್ ಯು ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಲೈಕ್ ನಿಮ್ಮ ಹಳೆ ಅಂದರೆ ಮುಂಚೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನ ಲೈಕ್ ನಾವು ಮಾಡಿರ್ಬೋದು, ಮುಂದೆ ಹೋಗ್ತಾ ನಿಮಗೆ ಜನರನ್ನ ನಂಬೋದು ಕಷ್ಟ ಇರ್ಬೋದು, ಲೈಕ್ ಆ ಒಂದು ಏರಿಯಾನಲ್ಲಿ ನಿಮಗೆ ಭಯ ಇರ್ಬೋದು. ಯಾಕೆಂದರೆ ಈ ಕಾರ್ಡ್ ಬಂದು ನಮಗೆ ನೋವು ಕೊಟ್ಟಂಥ ಜನರು ಅಥವಾ ನಮಗೆ ನೋವು ತಂದಂಥ ಎಕ್ಸ್ಪೀರಿಯನ್ಸಸ್ಗಳು, ಅದರಿಂದ ನೀವು ದೂರ ಹೋಗ್ತಾ ಇರೋ ಥರ ಇದೆ, ಅದರಿಂದ ನೀವು ರಿಕವರ್ ಆಗ್ತಾ ಇರೋ ಥರ ಇದೆ, ಅದರಿಂದ ಹೀಲಿಂಗ್ ಆಗ್ತಾ ಇರೋ ಥರ ಇದೆ. ವಿ ಹ್ಯಾವ್ ದ ಮೂನ್ ಕಾರ್ಡ್. ಮೂನ್ ಕಾರ್ಡ್ ಈಸ್ ಆಲ್ಸೋ ಅಬೌಟ್ ಹೀಲಿಂಗ್ ಆ್ಯಂಡ್ ಆಲ್ಸೋ ಇದು ಹಳೆ ನೆನಪುಗಳು, ಹಳೆ ಮೆಮರೀಸು ಇದೆಲ್ಲ ಸರ್ಫೇಸಿಗೆ ಬರೋವಂಥ ಕಾರ್ಡ್. ಇದು ಎಮೋಷ್ನಲಿ ಆ ಬ್ಲಾಕೇಜಸ್ ಏನಿದೆ ಅದನ್ನು ರಿಲೀಸ್ ಮಾಡುವಂಥ ಕಾರ್ಡು. ಆ್ಯಂಡ್ ಆಲ್ಸೋ ಹಿಂದೆ ಇದ್ದಂಥ ನಮ್ಮ 2 ಏಂಜಲ್ಸ್ನು ಬಂದು ಗಾಡೆಸ್ ಐಸಿಸ್ ಅಥವಾ ಅಜ್ರೇಯಲ್, ಆರ್ಕೆಂಜಲ್ ಅಜ್ರೇಯಲ್, ಅವರಿಬ್ಬರೂ ಬಂದು ನಮ್ಮ ನೋವಲ್ಲಿ ನಾವು ಗ್ರೀವ್ ಮಾಡ್ತಾ ಇರ್ತೀವಲ್ಲ, ನಾವು ಕಳ್ಕೊಂಡಂಥ ಜೀವನನ, ಕಳ್ಕೊಂಡಂಥ ವ್ಯಕ್ತಿನ, ಕಳ್ಕೊಂಡಂಥ ಕೆಲಸನ ಅಥವಾ ಏನನ್ನ ರಿಲೀಸ್ ಮಾಡಿದ್ದೀವಿ ಜನರಲ್ ಆಗಿ, ಅದರ ನೆನಪುಗಳು, ಅದರ ಭಾವನೆಗಳು ನಮ್ಮ ಮೇಲೆ ಅಥವಾ ಸರ್ಫೇಸ್ಗೆ ಬಂದಾಗ ಆಗುವಂಥ ನೋವನ್ನು ಅವರು ಕಂಫರ್ಟ್ ಮಾಡಿ ಅದನ್ನು ರಿಲೀಸ್ ಮಾಡಿಸ್ತಾ ಇರೋದು ನಮ್ಮ ಜೀವನದಿಂದ. ಸೊ ದಟ್ ನಾವು ಇನ್ನೂ ಹೆಚ್ಚು ಈ ಹೈ ವೈಬ್ರೇಷನಲ್ ಎನರ್ಜಿಗೆ ಮೂವ್ ಆಗಿ ಈ ಹಳೆ ಎನರ್ಜಿಗಳಿಂದ ಯಾರು ನಮಗೆ ವ್ಯಾಲ್ಯೂ ಕೊಟ್ಟಿಲ್ಲ, ಯಾರು ನಮ್ಮ ಬೆಲೆ ಅರ್ಥ ಮಾಡ್ಕೊಂಡಿಲ್ಲ, ಯಾರು ನಮಗೆ ಮೋಸ ಮಾಡಿರ್ಬೋದು, ನೋವು ಕೊಟ್ಟಿರ್ಬೋದು, ಅಥವಾ ಹಳೆ ಕೆಲಸದಲ್ಲಿ ನಮಗೆ ಕೊಡಬೇಕಾದಂಥ ಪ್ರಯಾರಿಟೀಸ್ ಕೊಟ್ಟಿರಲಿಲ್ಲ, ಅಥವಾ ನಮಗೆ ನಾವು ಇನ್ಜಸ್ಟಿಸ್ ಮಾಡ್ಕೊಂಡಿದ್ವಿ ಅಂದರೆ ಕೊಡ್ತಾನೆ ಇದ್ವಿ ಜನರಿಗೆ, ಜನರು ನಮ್ಮನ್ನು ಉಪಯೋಗಿಸ್ಕೊಳ್ಳೋಕೆ ಬಿಟ್ವಿ. ಸೊ ಈ ಎಲ್ಲ ಎನರ್ಜಿಯಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ, ಅದನ್ನು ಹೀಲ್ ಮಾಡ್ತಾ ಇದ್ದೀವಿ, ಹಳೆ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನಕ್ಕೆ ಇದು ಹೊಸ ಥರ ಆಲೋಚನೆ ಮಾಡುವಂಥ ಟು ಥಿಂಕ್ ಡಿಫ್ರೆಂಟ್. ಓಕೆ, ಲೈಕ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ ಅದನ್ನು. ಅದೇ ಪ್ರಾಬ್ಲಮ್ನ ಹೊಸ ದೃಷ್ಟಿನಲ್ಲಿ ನೋಡೋದು, ನಮ್ಮ ಜೀವನನ ಬೇರೆ ದೃಷ್ಟಿನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ದೃಷ್ಟಿಕೋನ ಅಂದರೆ ನಮ್ಮ ಜೀವನದ ಬಗ್ಗೆ ಇರುವಂಥ ನಾಲೆಡ್ಜು ಅಥವಾ ಜೀವನ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಏನಿದೆ, ಆ ವೆರಿ ಡೆಫಿನೇಷನ್ ಆಫ್ ಲೈಫ್ ನಿಮ್ಮ ಈ ಚಾಪ್ಟ್ರಲ್ಲಿ, ಹೊಸ ಚಾಪ್ಟ್ರಲ್ಲಿ ಚೇಂಜ್ ಆಗ್ತಾ ಇರೋದು. ಸೊ ಯುವರ್ ಡೆಫಿನೇಷನ್ ಆಫ್ ಲೈಫ್ ಚೇಂಜ್ ಆಗ್ತಾ ಇದೆ, ಡೆಫಿನೇಷನ್ ಆಫ್ ಲವ್ ಚೇಂಜ್ ಆಗ್ತಾ ಇದೆ. ಯುವರ್ ಡೆಫಿನೇಷನ್ ಬೇಸಿಕಲಿ ನಿಮ್ಮ ಆ ಅರ್ಥ ಏನು, ಜೀವನ ಅಂದರೆ ಏನಂತ ಅಂದ್ಕೊಂಡಿದ್ರಿ ಅದರ ಅರ್ಥ ಒಂದು ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದೆ ಈ ಸಮಯದಲ್ಲಿ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಲೈಕ್ ಏಂಜಲ್ಸ್ ಹೇಳ್ತಾ ಇರೋದು, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇರೋದು, ಇದನ್ನೆಲ್ಲ ಇಷ್ಟರ ಮಟ್ಟಿಗೆ ನಾವು ಬದಲಾಯಿಸೋದಕ್ಕೆ ಡೆಫಿನೆಟ್ ಆಗಿ ಧೈರ್ಯ ಬೇಕು. ನಾವು ಮುಂದೆ ಹೋಗೋದಕ್ಕೆ ಡೆಫಿನೆಟ್ ಆಗಿ ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ನಿಮ್ಮಲ್ಲಿ ಆ ವಿಲ್ ಪವರ್ ಇದೆ. ಮುಂದೆ ಆ ಜೀವನನ ನಾನು ಬೇರೆ ದೃಷ್ಟಿನಲ್ಲಿ ನೋಡ್ತೀನಿ ಅನ್ನೋವಂಥ ಒಂದು ಆಲೋಚನೆ ಮಾಡಿದ್ದೀರಲ್ಲ, ಸೊ ಅದಕ್ಕೆ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಲೈಕ್ ನಿಮ್ಮನ್ನು ಹಗ್ ಮಾಡಿ, ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು, ನಿಮ್ಮ 2 ಭುಜದ ಮೇಲೂ ಅವರ ಕೈ ಇಟ್ಟು ನಿಮಗೆ ಹೇಳ್ತಾ ಇರೋದು, ವಿ ಆರ್ ಸೋ ಪ್ರೌಡ್ ಆಫ್ ಯು, we are so proud of you, and you are so bold, you are so strong, and ಯು ಆರ್ ಅಮೇಝಿಂಗ್, ಯು ಆರ್ ವಂಡರ್ಫುಲ್ ಅಂತ ಹೇಳಿ ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋ ಥರ ಇದೆ. ನೀವೇನನ್ನು ವಾಟ್ ಎವರ್ ಯು ವೆಂಟ್ ಥ್ರೂ ಗ್ರೂಪ್ ನಂಬರ್ 1, ನಮ್ಮ ಜೀವನದಲ್ಲಿ ಏನೆಲ್ಲ ಆಯಿತು ಪಾಸ್ಟಲ್ಲಿ, ಆ ನೋವು ಇರ್ಬೋದು, ಆ ಪೇನ್ ಇರ್ಬೋದು, ನಾವು ಏನನ್ನು ಅನುಭವಿಸ್ತೀವಿ ಈ ಒಂದು ಸಿಚುವೇಶ್ನಲ್ಲಿ ನಾವಿವತ್ತು ನಿಂತಿದ್ದೀವಿ ಸ್ಟ್ರಾಂಗ್ ಆಗಿ. ಲೈಕ್ ನಿಮ್ಮನ್ನು ಕೇಳಿದ್ರೆ ಈಗ ಈ ಪರಿಸ್ಥಿತಿ ಬೇರೆ ಯಾರಿಗಾದ್ರೂ ಬಂದಿದ್ರೆ ಅವರು ಡೆಫಿನೆಟಾಗಿ ಫೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋವಂಥ ಒಂದು ಐಡಿಯಾಲಜಿನ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು. ಬಿಕಾಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಅಷ್ಟು ಸುಲಭವಾಗಿರಲಿಲ್ಲ, ಬಟ್ ನೀವು ಅದರಿಂದ ಆಚೆ ಬರ್ತಾ ಇದ್ದೀರಾ. ಅದರಿಂದ ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಹೋಪ್. ಸೊ ಆ ನಂಬಿಕೆನ ಕಳ್ಕೊಳ್ಬೇಡಿ, ನಿಮ್ಮ ಮೇಲೆ ನಂಬಿಕೆನ ಕಳ್ಕೊಳ್ಬೇಡಿ. ನಿಮ್ಮ ಜೀವನ ಮುಂದೆ ನಡೀತಾ ಇರುವಂಥದ್ದು ಅಥವಾ ಈ ಹೊಸ ಚಾಪ್ಟರ್ಗೆ, ಹೊಸ ಸೀಕ್ವೆಲ್ಗೆ ನಾವು ಎಂಟರ್ ಆಗ್ತಾ ಇರುವಂಥ ಜೀವನ ಮುಂಚೆ ಯಾವ ರೀತಿ ಇತ್ತು ಅದೇ ಥರ ಇರಬೇಕಾಗಿಲ್ಲ. ಮುಂಚೆ ಇದ್ದಂಥ ಜನರನ್ನೇ ನಾವು ಅಟ್ರ್ಯಾಕ್ಟ್ ಮಾಡಬೇಕಾಗಿಲ್ಲ. ಈ ಸಲ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು
ಹೀಲ್ ಆಗಿರುವಂಥ ಜನರನ್ನ, ನಮ್ಮನ್ನು ಸಪೋರ್ಟ್ ಮಾಡುವಂಥ ಜನರನ್ನ, ನಮಗೆ ಗೈಡೆನ್ಸ್ ಕೊಡುವಂಥ ಜನರನ್ನ, ನಮ್ಮನ್ನು ಅಪ್ಲಿಫ್ಟ್ ಮಾಡುವಂಥ ಜನರನ್ನ, ಮತ್ತು ನಮ್ಮನ್ನು ಅಪ್ಲಿಫ್ಟ್ ಮಾಡುವಂಥ ಕೆಲಸ, ನಮ್ಮನ್ನು ಅಪ್ಲಿಫ್ಟ್ ಮಾಡುವಂಥ ಒಂದು ಸಿಚುವೇಶನ್ಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಜೀವನ ಇದೇ ಥರ ಇರಬೇಕಾಗಿಲ್ಲ. ಸೊ ಸ್ಟೇ ಆಪ್ಟಮಿಸ್ಟಿಕ್, ಸ್ಟೇ ಪಾಸಿಟಿವ್. ಆ್ಯಂಡ್ ಏನು ನೋವಿದೆ ಆ ನೋವನ್ನ ಆಬ್ವಿಯಸ್ಲಿ ಅದರದೇ ಆದಂಥ ಟೈಮ್ ತೊಗೊಳತ್ತೆ ಅದನ್ನು ಹೀಲ್ ಆಗೋದಕ್ಕೆ. ಸೊ ನಾವು ಮಾಡಬೇಕಾಗಿರೋದು ಈ ಸಮಯದಲ್ಲಿ ನಿಮಗೆ ನೀವು ಪರ್ಮಿಷನ್ ಕೊಡಿ ಅದರಿಂದ ಹೀಲ್ ಆಗೋದಕ್ಕೆ, ಅದರಿಂದ ರಿಕವರ್ ಆಗೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ, ಈ ಹೊಸ ಚಾಪ್ಟರ್ಗೆ ಹೋಗೋದಕ್ಕೆ. ಈ ಎಂಟೈರ್ ಟ್ರಾನ್ಸ್ಫರ್ಮೇಷನ್ ಪ್ರಾಸೆಸ್ಸಲ್ಲಿ, ಎಂಟೈರ್ ನಿಮ್ಮ ಪವರ್ನ ನೀವು ವಾಪಸ್ ತೊಗೊಳ್ಳೋ ಪ್ರಾಸೆಸ್ಸಲ್ಲಿ, ಈ ಎಂಟೈರ್ ಹೊಸ ಚಾಪ್ಟರ್ಗೆ ಹೋಗಿ ಈ ಡೆಫಿನೇಷನನ್ನು ಚೇಂಜ್ ಮಾಡಿ ಜೀವನದ ಅರ್ಥನ ನೀವು ಹೊಸದಾಗಿ ಬರೆಯುವಂಥ ಈ ಸ್ಟೇಜಲ್ಲಿ, ನಿಮ್ಮನ್ನು ನೀವು ರೀಡಿಸ್ಕವರ್ ಕಂಡುಕೊಳ್ಳುವಂಥ ಸ್ಟೇಜಲ್ಲಿ ಏಂಜಲ್ಸ್ ಬಂದು ನಿಮ್ಮ ಜೊತೆ, ನಿಮ್ಮ ಕೈಗೆ ಕೈ ಹಿಡ್ಕೊಳ್ತಾ, ನಿಮ್ಮ ಹೆಜ್ಜೆಗೆ ಹೆಜ್ಜೆ ಇಡ್ತಾ ನಿಮಗೆ ಸಪೋರ್ಟ್ ಮಾಡಿ ಈ ಹೋಪ್ ಅಂತ ಏನಿದೆ, ಈ ನಂಬಿಕೆ, ಅದನ್ನು ಸ್ಟ್ರಾಂಗ್ ಆಗಿ ರೆಸ್ಟೋರ್ ಮಾಡ್ತಾ ಇರೋದು ನಿಮಗೆ ನಿಮ್ಮ ಏಂಜಲ್ಸು. ಅಗೇನ್ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ಇರೋದು. ಆ್ಯಂಡ್ ದೆನ್ ಅಂಡರ್ನೀತ್ ಡೆಕ್ ಕೆಳಗಡೆ ಇದ್ದಂಥ ಕಾರ್ಡ್ ಇದು ನಿಮ್ಮ ಏಂಜಲು, ಇದು ನೀವು ಈ ಸಣ್ಣ ಸಸಿಯಾಗಿದ್ದದ್ದು. ಮೇ ಬಿ 10 ವರ್ಷದಿಂದ ನಿಮಗೆ ಜೀವನದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ರಿಲೇಷನ್ಶಿಪ್ ಅಂದರೆ ಏನಂತ ಅಷ್ಟೊಂದು ಅರಿವಿರಲಿಲ್ಲ, ನಮಗೆ ಗೊತ್ತಿಲ್ದಿರ ನಾವು ಕೆಲವೊಂದು ರಾಂಗ್ ಡೆಸಿಷನ್ಸ್ ತೊಗೊಂಡಿರ್ಬೋದು, ಗೊತ್ತಿಲ್ದಿರ ನಮ್ಮನ್ನು ಉಪಯೋಗಿಸ್ಕೊಳ್ಳೋಕೆ ಬಿಟ್ಟಿರ್ಬೋದು ಜನರನ್ನ, ಗೊತ್ತಿಲ್ದಿರ ನಾವು ಎಷ್ಟೊಂದು ನಮಗೆ ನೋವನ್ನ ಕೊಟ್ಕೊಂಡಿರ್ಬೋದು, ಬಿಕಾಸ್ ನಾವು ನಮ್ಮ ಬೆಲೆನ ನಾವು ಅರ್ಥ ಮಾಡ್ಕೊಂಡಿಲ್ಲದೆ ಇರೋವಂಥ ಒಂದು ಕಾರಣದಿಂದಾಗಿ. ಬಟ್ ನಮ್ಮ ಏಂಜಲ್ಸ್ ಬಂದು ನೀವಿಷ್ಟು ಸಣ್ಣ ಸಸಿ ಆಗಿದ್ದಾಗ, ಸೀಡ್ ಇದ್ದಾಗಿಂದ ನೋಡ್ತಾ ಇದ್ದೀವಿ, ಈ ಸಣ್ಣ ಸಸಿಯಿಂದ ಇವತ್ತು ಇಷ್ಟು ದೊಡ್ಡ ಮರ ಆಗಿ, ಇಷ್ಟು ಮೆಚ್ಯೂರ್ ಆಗಿ, ಇಷ್ಟೊಂದು ನಾಲೆಜ್ನ ತಿಳ್ಕೊಂಡು, ಇಷ್ಟೊಂದು ಬೆಳೆದು, ಇಷ್ಟೊಂದು ಲೈಫ್ ಲೆಸನ್ಸ್ನ ಕಲಿತು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀರಾ. ವಿ ಆರ್ ಸೋ ಹ್ಯಾಪಿ, ವಿ ಆರ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಬಿ ಕಾನ್ಫಿಡೆಂಟ್ ನಿಮ್ಮ ನೆಕ್ಸ್ಟ್ ಫೇಸಲ್ಲಿ, ಬಿಕಾಸ್ ನಾವು ಗೈಡ್ ಮಾಡ್ತಾ ಇದ್ದೀವಿ ನಿಮ್ಮ ನೆಕ್ಸ್ಟ್ ಫೇಸ್ಗೆ. ನೀವು ನಿಮ್ಮನ್ನು ನೆಕ್ಸ್ಟ್ ಚಾಪ್ಟರ್ಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಅಥವಾ ಯಾವ ಥರ ನಿಮ್ಮ ಲೈಫ್ನ ನೀವು ರೂಪಿಸ್ಕೊಳ್ತಾ ಇದ್ದೀರಾ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹಾರ್ಟನ್ನ ಓಪನ್ ಆಗಿಟ್ಕೊಳ್ಳಿ, ನಿಮ್ಮ ಎನರ್ಜಿನ ಓಪನ್ ಆಗಿಟ್ಕೊಳ್ಳಿ, 2 ಕೈನೂ ಚಾಚಿ ಯೂನಿವರ್ಸಿಗೆ ಅನೌನ್ಸ್ ಮಾಡಿ, ನಿಮ್ಮ ಏಂಜಲ್ಸ್ಗೆ ಅನೌನ್ಸ್ ಮಾಡಿ, ಐ ಆಮ್ ಸೋ ರೆಡಿ ಈ ಹೊಸ ಆಪರ್ಚುನಿಟೀಸ್ಗೆ, ಐ ಆಮ್ ಸೋ ರೆಡಿ ದಿಸ್ ಬ್ಯೂಟಿಫುಲ್ ಎಕ್ಸ್ಪ್ಯಾನ್ಸಿವ್ ಲೈಫ್ಗೆ, ಐ ಆಮ್ ಸೋ ರೆಡಿ ನನ್ನ ಸೀಕ್ವೆಲ್ಗೆ, ಐ ಆಮ್ ರೆಡಿ ಫಾರ್ ಮೈ ಸೀಕ್ವೆಲ್, ಐ ಆಮ್ ರೆಡಿ ನೆಕ್ಸ್ಟ್ ಎಪಿಸೋಡ್, ನನ್ನ ಲೈಫಲ್ಲಿ ಯಾವ ಹೊಸ ಎಪಿಸೋಡ್ ಇದೆ, ಐ ಆಮ್ ಸೋ ರೆಡಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಹಾಕ್ಬಿಟ್ಟು ಆ್ಯಂಡ್ ಐ ಲವ್ ಮೈ ಏಂಜಲ್ಸ್ ಅಂತ ಹೇಳಿ, ಬಿಕಾಸ್ ದೇ ಲವ್ ಯು ಸೋ ಮಚ್. ಸೊ ನಿಮ್ಮ ಪ್ರೀತಿನೂ ಕೂಡ ಅವರಿಗೆ ವ್ಯಕ್ತಪಡಿಸಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1, ವೆರಿ ಬ್ಯೂಟಿಫುಲ್, ವೆರಿ ಕಂಫರ್ಟಿಂಗ್, ವೆರಿ ವಾರ್ಮ್, ಕಡಲಿ, ಲೈಕ್ ಲವ್ವಿಂಗ್ ರೀಡಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ನೋಡಿದ್ದಕ್ಕೆ. ನಿಮಗೇನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ, ಬಿಕಾಸ್ ರೆಗ್ಯುಲರ್ ಆಗಿ ಅಲ್ಲಿನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಶಾರ್ಟ್ ಮೆಸೇಜಸ್ನ, ಗೈಡೆನ್ಸ್ನ, ಕ್ವಿಕ್ ಎನರ್ಜಿ ಅಪ್ಡೇಟ್ಸ್ನ, ಆ್ಯಂಡ್ ಮೆನಿ ಸ್ಪಿರಿಚುವಲ್ ಇನ್ಫಾರ್ಮೇಷನ್ಸ್ನು ಕೂಡ. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ವಿ ಆರ್ ಸೋ proud of you, we love you, take care, bye bye. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆರ್ಕೇಂಜಲ್ ಝಾಟ್ಕಿಯಲ್, ಈ ರೀಡಿಂಗು ನಿಮಗಾಗಿ. ಮೊದಲನೇದು ಗ್ರೂಪ್ ನಂಬರ್ 2, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಲಾಟ್ ಆಫ್ ಕಾರ್ಮಿಕ್ ಎನರ್ಜಿನ ರಿಲೀಸ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಮ್ಮ ಏಂಜಲ್ಸು. ಗ್ರೂಪ್ ನಂಬರ್ 1 ರಿಲೀಸ್ ಬಗ್ಗೆನೇ ಮಾತಾಡ್ತಾ ಇದ್ರು, ಬಟ್ ನಿಮ್ಮದು ಸ್ಪೆಸಿಫಿಕ್ ಆಗಿ ಗ್ರೂಪ್ ನಂಬರ್ 2 ನೀವು ಬರೀ ನಿಮ್ಮದಷ್ಟೇ ಅಲ್ಲ, ಕಾರ್ಮಿಕ್ ಎನರ್ಜೀಸ್ನ ನೀವು ರಿಲೀಸ್ ಮಾಡ್ತಾ ಇರೋದು, ಎಂಟೈರ್ ಆ್ಯನ್ಸೆಸ್ಟ್ರಲ್ ಲೀನಿಯೇಜ್ನ ಕಾರ್ಮಿಕ್ ಎನರ್ಜೀಸ್ನ ರಿಲೀಸ್ ಮಾಡ್ತಾ ಇದ್ದೀರಾ. ನೀವು ಈ ಭೂಮಿ ಮೇಲೆ ಎಷ್ಟೊಂದು ಈ ಹೊಸ ಎನರ್ಜಿನ, ಈ ಲವ್, ಈ ಯೂನಿವರ್ಸಲ್ ಲವ್, ಈ ಬ್ರಾಡ್, ಈ ದೇವ್ರ ಫ್ರೀಕ್ವೆನ್ಸಿ, ಗಾಡ್ ಫ್ರೀಕ್ವೆನ್ಸಿ ಲವ್ನ ಭೂಮಿಗೆ ತರೋದಕ್ಕೆ ಬಂದಿರೋದು. ಡೆಫಿನೆಟ್ ಆಗಿ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಎಷ್ಟೊಂದು ಜನ ಸ್ಪಿರಿಚುಯಾಲಿಟಿನಲ್ಲಿರೋರು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇರೋರು, ಕಾನ್ಷಿಯಸ್ ಆಗಿ ಸ್ಪಿರಿಚುವಲ್ ಪಾತಲ್ಲಿ ನಡೀತಾ ಇರೋವಂಥವ್ರು, ಮೆಡಿಟೇಷನ್ಸ್ ಮಾಡೋರು, ರೇಕಿ ಹೀಲರ್ಸು, ಟ್ಯಾರೋ ರೀಡರ್ಸು, ಸಮ್ ಹೌ ಯು ಆರ್ ವೆರಿ ಕ್ಲೋಸ್ ಟು ಕನೆಕ್ಟೆಡ್ ಹೈಯರ್ ಲೆವೆಲ್, ಅಂದರೆ ಹೈಯರ್ ಬೀಯಿಂಗ್ಸ್ ಜೊತೆ, ನಿಮ್ಮ ಏಂಜಲ್ಸ್ ಜೊತೆ. ಐ ಫೀಲ್ ಲೈಕ್
ಯೋರ್ ಔರಾ, ನಿಮ್ಮ ಔರಾ ಬಂದು ಕಂಪ್ಲೀಟ್ಲಿ ಓಪನ್ ಇರೋ ಥರ ಇದೆ ಫಾರ್ ಆಲ್ ದ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಆಲ್ಸೋ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ, ಬೇರೆಯವ್ರಿಗೆ ಗೈಡೆನ್ಸ್ ಕೊಡೋದಕ್ಕೆ, ಬೇರೆಯವ್ರಿಗೆ ಏನಾದರೂ ಬೇಕಾದರೆ ನೀವು ಅವ್ರಿಗೆ ಧೈರ್ಯ ಕೊಡೋದಕ್ಕೆ, ಸಾಂತ್ವನ ಕೊಡೋದಕ್ಕೆ. ಲೈಕ್ ಯು ಗೈಸ್ ಆರ್ ಲೈಕ್ ಅರ್ತ್ ಏಂಜಲ್ಸ್ ಥರ. ಲೈಕ್ ಯು ಹ್ಯಾವ್ ಕಮ್ ಹಿಯರ್ ಭೂಮಿ ಮೇಲೆ. ನಾನು ನನ್ನ ಫ್ಯಾಮಿಲಿನಲ್ಲಿರೋ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡ್ತೀನಿ. ಕಾರ್ಮಿಕ್ ಎನರ್ಜೀಸು, ಕಾರ್ಮಿಕ್ ಬ್ಯಾಗೇಜಸ್ಸು, ನಮ್ಮ ಲೀನೇಜಲ್ಲಿ ಬರ್ತಾ ಇರೋವಂಥ, ನಮ್ಮ ಆ್ಯನ್ಸಿಸ್ಟ್ರಿನಲ್ಲಿ ಬರ್ತಾ ಇರೋವಂಥ ಪ್ಯಾಟರ್ನ್ಸನ್ನ ಬ್ರೇಕ್ ಮಾಡ್ತೀನಿ. ಸೊ ಯು ಹ್ಯಾವ್ ಡನ್ ಅ ಲಾಟ್ ಆಫ್ ವರ್ಕ್. ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ಮತ್ತು ಹೇಳ್ತಾ ಇರೋದಕ್ಕಿಂತ ಅಕ್ನಾಲೇಜ್ ಮಾಡ್ತಾ ಇರೋದು ನಿಮ್ಮ ಈ ಹಾರ್ಡ್ ವರ್ಕ್ನ. ನೀವು ಭೂಮಿ ಮೇಲೆ ಏನು ಮಾಡೋಕ್ಕೆ ಬಂದಿದ್ದೀರಾ, ನೀವು ಆಲ್ರೆಡಿ ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ. ಯಾಕೆಂದರೆ ಸುಮಾರು ಜನ ಕೇಳ್ತಿರ್ಬೋದು, ನನ್ನ ಲೈಫ್ ಪರ್ಪಸ್ ಏನು, ನನ್ನ ಲೈಫ್ ಪರ್ಪಸ್ ಏನು ಅಂತ ಹೇಳಿ. ನೀವು ಆಲ್ರೆಡಿ ನಿಮ್ಮ ಲೈಫ್ ಪರ್ಪಸ್ನ ನೀವು ಮಾಡ್ತಾ ಇದ್ದೀರಾ. ನೀವು ಭೂಮಿಗೆ ಬಂದಿದ್ದು ಈ ಲೀನೇಜಲ್ಲಿ, ಈ ಫ್ಯಾಮಿಲಿನಲ್ಲಿ, ಈ ಆ್ಯನ್ಸಿಸ್ಟ್ರಿನಲ್ಲಿ ಏನು ಪ್ಯಾಟರ್ನ್ ಇತ್ತು ಅದನ್ನು ಬ್ರೇಕ್ ಮಾಡೋಕ್ಕೆ ಬಂದಿದ್ರಿ. ಒನ್ ಆಫ್ ದ ಲೈಫ್ ಪರ್ಪಸ್ ವಿಚ್ ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಆಲ್ರೆಡಿ ನೀವು ಅದನ್ನು ಮಾಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಮೊದಲನೇ ಟ್ಯಾರೋ ರೀಡರ್ ಇರ್ಬೋದು, ನೀವೇ ಮೊದಲನೇ ಹೀಲರ್ ಇರ್ಬೋದು, ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಫಸ್ಟು ಮೇ ಬಿ ರಿಲೇಷನ್ಶಿಪ್ಪಿಂದ ಆಚೆ ಬಂದಿರೋರು ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಫಸ್ಟ್ ಗ್ರ್ಯಾಜುಯೇಟ್ಸ್ ಇರ್ಬೋದು, ಅಥವಾ ತುಂಬ ಚೆನ್ನಾಗಿ ಓದಿರೋರು ಇರ್ಬೋದು. ಯು ಹ್ಯಾವ್ ಆಲ್ರೆಡಿ, ಯು ಆರ್ ಆಲ್ರೆಡಿ ಡೂಯಿಂಗ್ ಈ ಟ್ರಾನ್ಸ್ಮ್ಯೂಟೇಷನ್ನ, ಹಳೆ ಎನರ್ಜಿನ ಟ್ರಾನ್ಸ್ಮ್ಯೂಟ್ ಮಾಡಿ, ಅಂದರೆ ಹಳೆ ಎನರ್ಜಿನ ಕನ್ವರ್ಟ್ ಮಾಡ್ತಾ ಇರೋದು ಹೊಸ ಪ್ಯಾಟರ್ನ್ಗೆ, ಹೊಸ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ ಇರೋವಂಥ ಒಂದು ಹೈ ವೈಬ್ರೇಷನಲ್ ಎನರ್ಜಿ ನಿಮ್ಮದು. ಆ್ಯಂಡ್ ನಿಮ್ಮ ಏಂಜಲ್ಸ್ ಬಂದು ಮೊದಲನೇದಾಗಿ ಅದನ್ನು ಅಕ್ನಾಲೇಜ್ ಮಾಡ್ತಾ ಇರೋದು. ಯು ಹ್ಯಾವ್ ಡನ್ ಸೋ ಮಚ್ ಆಫ್ ವರ್ಕ್ ಆಲ್ರೆಡಿ. ಸಿಕ್ಕಾಪಟ್ಟೆ ಆ ಎನರ್ಜೀಸ್ನ ರಿಲೀಸ್ ಮಾಡಿದ್ದೀರಾ. ನಿಮ್ಮ ಫಸ್ಟ್ ಹಾಫ್ ಆಫ್ ಯುವರ್ ಲೈಫ್ ಅಥವಾ ಫಸ್ಟ್ ಪಾರ್ಟ್ ನಿಮ್ಮ ಲೈಫಲ್ಲಿ ಬಂದು ಈ ಹಳೆ ಎನರ್ಜಿನ ರಿಲೀಸ್ ಮಾಡೋದ್ರಲ್ಲೇ ಆಗಿರುತ್ತೆ. ಸ್ವಲ್ಪ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರ್ಬೋದು, ರಿಲೇಷನ್ಶಿಪ್ಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಕಾರ್ಮಿಕ್ ರಿಲೇಷನ್ಶಿಪ್ಗಳಿಗೆ ಎಂಟರ್ ಆಗಿರ್ಬೋದು, ಅಥವಾ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸಗಳಲ್ಲಿರ್ಬೋದು, ಅಥವಾ ನೀವೇನೇ ಮಾಡೋಕ್ಕೆ ಹೋದ್ರು ಫೇಲ್ಯೂರ್ಗಳಾಗ್ತಾ ಇರ್ಬೋದು. ಮಲ್ಟಿಪಲ್ ಆಪ್ಷನ್ಸ್, ಮಲ್ಟಿಪಲ್ ಐಡಿಯಾಸ್ನ ಟ್ರೈ ಮಾಡಿ ಇಗ್ನೋರ್ ಮಾಡಿ, ಅಂದರೆ ಅದರಲ್ಲಿ ಫೇಲ್ಯೂರ್ಸ್ಗಳಾಗಿರ್ಬೋದು. ದೇರ್ ಇಸ್ ಅ ಲಾಟ್ ಆಫ್ ಟ್ರಾನ್ಸ್ಮ್ಯೂಟೇಷನ್ಸ್ ಆ್ಯಂಡ್ ಚೇಂಜಿಂಗ್ ಆ್ಯಂಡ್ ರಿಲೀಸಿಂಗ್. ಸೊ ದಟ್ ಈಸ್ ಬಿಕಾಸ್ ಗ್ರೂಪ್ ನಂಬರ್ 2 ಎಷ್ಟೊಂದು ಆ್ಯನ್ಸಿಸ್ಟ್ರಲ್ ಕರ್ಮ ಕೂಡ ನೀವು ರಿಲೀಸ್ ಮಾಡಿದ್ದೀರಾ. ಯು ಬರೀ ಲೈಕ್ ಯು ಆರ್ ಆನ್ ಅ ಡಬಲ್ ಮಿಷನ್. ಓಕೆ, ಸಿಂಪಲ್ ಆಗಿ ನಿಮ್ಮ ಲೈಫ್ ಪರ್ಪಸ್ ಬಂದು ಯು ಆರ್ ಆನ್ ಅ ಡಬಲ್ ಮಿಷನ್. ನೀವು ಬಂದಿರೋಂಥ ಫ್ಯಾಮಿಲಿನಲ್ಲಿ, ಸೊಸೈಟಿನಲ್ಲಿ, ಅಥವಾ ನೀವು ಇರೋವಂಥ ಜಾಗದಲ್ಲಿ ಮೊದಲನೇದು ನನ್ನ ಕಾರ್ಮಿಕ್ ಬ್ಯಾಗೇಜಸ್ನು ನಾನು ರಿಲೀಸ್ ಮಾಡ್ತೀನಿ. ಅದ್ರ ಜೊತೆ ಈ ಕಾರ್ಮಿಕ್ ಬ್ಯಾಗೇಜಸ್ಗೆ ಯಾವುದೆಲ್ಲ ಅಲೈನ್ ಆಗಿದೆ ಆ ಫ್ಯಾಮಿಲಿಗೆ ಬಂದು ಆ ಫ್ಯಾಮಿಲಿ ಅವರ ಕಾರ್ಮಿಕ್ ಬ್ಯಾಗೇಜಸ್ಸನ್ನು ನಾನು ನ್ಯೂಟ್ರಲೈಸ್ ಮಾಡ್ತೀನಿ. ಹೊಸ ಪ್ಯಾಟರ್ನನ್ನು ತರ್ತೀನಿ, ಹೊಸ ಜನ್ರೇಷನ್ಗೆ ದಾರಿ ಮಾಡಿಕೊಡ್ತೀನಿ. ಹೊಸ ಮಕ್ಕಳು, ಅಂದರೆ ನಿಮಗೆ ಆಗೋ ಮಕ್ಕಳು ಬಂದು ದೇ ವಿಲ್ ಬಿ ಹೈಯರ್ ವೈಬ್ರೇಷನಲ್ ಚಿಲ್ಡ್ರನ್. ನಿಮಗಾಗೋ ಮಕ್ಕಳು ಬಂದು, ಬಿಕಾಸ್ ನೀವು ನಿಮ್ಮ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ ಬಂದು ಆಲ್ರೆಡಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುವಂಥ ಫ್ರೀಕ್ವೆನ್ಸೀಸ್ ನಿಮ್ಮದು. ಸೊ ಯಾ, ಗ್ರೂಪ್ ನಂಬರ್ 2 ಲೈಕ್ ಸ್ಟಾರ್ ಸೀಡ್ಸ್, ಅರ್ತ್ ಏಂಜಲ್ಸ್. ಗ್ರೂಪ್ ನಂಬರ್ 1 ಸಿಕ್ಕಾಪಟ್ಟೆ ಅರ್ತ್ ಏಂಜಲ್ ಎನರ್ಜಿ ಇತ್ತು, ಬಟ್ ನೀವು ಸ್ಪೆಸಿಫಿಕ್ ಆಗಿ ಈ ಸ್ಟಾರ್ ಸೀಡ್ಸ್, ಅರ್ತ್ ಏಂಜಲ್ ಕ್ಯಾಟಗರಿಗೆ ಜಾಸ್ತಿ ಬರೋ ಥರ ಇದೆ. ಆ್ಯಂಡ್ ಮೊದಲನೇದಲ್ಲ, ಎಷ್ಟು ಹೇಳಿದೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಗಾರ್ಡಿಯನ್ ಏಂಜಲು ಅಥವಾ ನಿಮ್ಮ ಏಂಜಲ್ಸು ನಿಮಗೆ ಹೇಳ್ತಾ ಇರೋದು, ವಿ ಆರ್ ಸೋ ಲೈಕ್ ಬ್ಲೆಸ್ಡ್. ನೀವು ಈ ಸಮಯದಲ್ಲಿ ಭೂಮಿ ಮೇಲೆ ಇರೋದಕ್ಕೆ ಯು ಆರ್ ಅ ಬ್ಲೆಸ್ಸಿಂಗ್. ಭೂಮಿಗೆ ಬಂದು ಯು ಆರ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತಾ ಇರೋದು. ಈ ಸಮಯದಲ್ಲಿ, ಈ ಜಾಗದಲ್ಲಿ ಹೋಗಿ ನೀವು ಇಂಥ ಒಂದು ಎನರ್ಜಿನ ನಾನು ಟ್ರಾನ್ಸ್ಮ್ಯೂಟ್ ಮಾಡ್ತೀನಿ, ನ್ಯೂಟ್ರಲೈಸ್ ಮಾಡ್ತೀನಿ ಅಂತ ಹೇಳಿ ಹೋಗೋದಕ್ಕೆ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್. ನೀವು ಈ ಒಂದು ಮಿಷನ್ ಮೇಲೆ ಹೋಗಿರೋದಕ್ಕೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೆಳಗಡೆ ಎಷ್ಟೊಂದಿದೆ. ಯು ಆರ್ ವೆರಿ ಸ್ಟ್ರಾಂಗ್ಲಿ ಕಮ್ಯುನಿಕೇಟಿಂಗ್ ನಿಮ್ಮ ಹೈಯರ್ ಪವರ್ಸ್ ಜೊತೆ, ನಿಮ್ಮ ಗೈಡ್ಸ್ ಜೊತೆ, ಎಸ್ಪೆಷಲಿ ಆ್ಯನ್ಸಿಸ್ಟರ್ಸ್ ಜೊತೆ. ಯಾಕೆಂದರೆ ನೀವು ಅವ್ರು ಕ್ರಿಯೇಟ್ ಮಾಡಿರೋಂಥ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋಕ್ಕೆ ಬಂದಿರೋದ್ರಿಂದ ನಿಮ್ಮ ಆ್ಯನ್ಸಿಸ್ಟರ್ಸ್ದು ಸಪೋರ್ಟು, ಆ್ಯನ್ಸಿಸ್ಟರ್ಸ್ದು ಬ್ಲೆಸ್ಸಿಂಗ್ಸು ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಜೊತೆ. ಎಸ್ಪೆಷಲಿ ಈ ಸಮಯದಲ್ಲಿ, ಬಿಕಾಸ್ ನೀವು ಆ ರಿಲೀಸಿಂಗ್ದು ಎಂಡಿಗೆ ಬಂದಿರ್ಬೋದು, ಅಥವಾ ಆಲ್ರೆಡಿ ತುಂಬ ರಿಲೀಸ್ ಮಾಡಿ ಇವಾಗ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಎಂಟರ್ ಆಗ್ತಾ ಇರ್ಬೋದು. ಸೊ ಲೈಕ್ ನಿಮ್ಗೇನೋ ಗಿಫ್ಟ್ ಕೊಡ್ತಾ ಇರೋ ಥರ ಇದೆ. ನೀವು ಪಟ್ಟಂಥ ಶ್ರಮಕ್ಕೆ ರಿವಾರ್ಡ್ ಬರ್ತಾ ಇರೋ ಥರ ಇದೆ. ನೀವು ವೇಟ್ ಮಾಡ್ತಾ ಇದ್ದಂಥ ಬ್ರೇಕ್ ಥ್ರೂ ಬರ್ತಾ ಇರೋ ಥರ ಇದೆ. ನೀವು ಕಾಯ್ತಾ ಇದ್ದಂಥ ಸಕ್ಸಸ್ ಬರ್ತಾ ಇರೋ ಥರ ಇದೆ. ನೀವು ಡಿಸರ್ವ್ ಮಾಡುವಂಥ ರಿಲೇಷನ್ಶಿಪ್ ಬರ್ತಾ ಇರೋ ಥರ ಇದೆ ಕೆಲವ್ರಿಗೆ. ಸೊ ಇಟ್ ಈಸ್ ಲೈಕ್ ಯು ಹ್ಯಾವ್ ಕ್ಲೋಸ್ಡ್ ನೆಗೆಟಿವ್ ಕಾರ್ಮಿಕ್ ಸೈಕಲ್ನ, ಫ್ಯಾಮಿಲಿ ಕಾರ್ಮಿಕ್ ಸೈಕಲ್ನ ಟ್ರಾನ್ಸ್ಮ್ಯೂಟ್ ಮಾಡಿ ನಾವು ಯು ಆರ್ ರೆಡಿ ಈ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಎಂಟರ್ ಆಗೋದಕ್ಕೆ. ಹಾಗಂತ ಯಾವತ್ತೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತಲ್ಲ. ಯು ಆರ್ ರೆಡಿ. ಏನೇ ಹೊಸದಾಗಿ ಏನೇ ಬಂದ್ರೂ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ. ಬಟ್ ಈ ಹಳೆ ಪ್ರಾಬ್ಲಮ್ಸ್ ಇದ್ದಂಥ ಒಂದು ಇಂಟೆನ್ಸಿಟಿನಲ್ಲಿ ಇರೋದಿಲ್ಲ. ಯು ಆರ್ ವೆರಿ ವೆರಿ ಮೆಚ್ಯೂರ್ಡ್ ಆ್ಯಂಡ್
ನೀವು ಕಲ್ತಂಥ ಲೆಸನ್ಸ್ ಬಂದು ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ಇಟ್ ವಿಲ್ ಸಪೋರ್ಟ್ ಯು ಸೋ ಮಚ್ ಆ್ಯಂಡ್ ಲೈಫ್ ವಿಲ್ ಗೆಟ್ ಈಸಿಯರ್ ಅಂತ ಹೇಳ್ತಾ ಇರೋದು ನಿಮ್ಮ ಏಂಜಲ್ಸು. ಸ್ಪೆಸಿಫಿಕ್ ಆಗಿ ನಿಮ್ಮ ಗಾರ್ಡಿಯನ್ ಏಂಜಲ್ಸು ಬಂದು ವಿ ವಿಟ್ನೆಸ್ಡ್ ನೀವು ಪಟ್ಟಂಥ ಶ್ರಮನ, ಕಷ್ಟನ ಅಥವಾ ಫೇಲ್ಯೂರ್ಸ್ನ ನಾವು ವಿಟ್ನೆಸ್ ಮಾಡಿದ್ದೀವಿ ಆ್ಯಂಡ್ ವಿ ನೋ ಯು ಆರ್ ಅ ಬ್ಲೆಸ್ಸಿಂಗ್. ಈ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಭೂಮಿ ಮೇಲೆ ಬಂದು ನೀವು ಮಾಡಿದಂಥ ಕೆಲಸನ ನೀವು ಮಾಡೋದಕ್ಕೆ ಆಬ್ಸಲ್ಯೂಟ್ಲಿ ಲೈಕ್ ಲುಕ್ ಎಟ್ ದಿಸ್ ಕಾರ್ಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ನಾವು ಇಷ್ಟೊತ್ತೇನು ಮಾತಾಡಿದ್ವಿ ಅದರದ್ದು ಕನ್ಫರ್ಮೇಷನು ಲೈಕ್ ಲೈಕ್ ನೀವು ಹೊಸ ತಳಿ ನಿಮ್ಮ ಫ್ಯಾಮಿಲಿ ಲೈನಲ್ಲಿ ಯು ಆರ್ ಅ ಸ್ಪೆಷಲ್ ಕಿಡ್. ಸೊ ನಿಮ್ಮಿಂದ ಬರುವಂಥ ಮಕ್ಕಳು ದೇ ಆರ್ ಡೆಫಿನೆಟ್ಲಿ ಸ್ಪೆಷಲ್ ಚಿಲ್ಡ್ರನ್. ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ನೀವು ಎಂಟೈರ್ ಟ್ರೆಜೆಕ್ಟರಿ ಅಂದರೆ ಎಂಟೈರ್ ಸ್ಕೋಪ್ನ ಚೇಂಜ್ ಮಾಡಿದ್ದೀರಾ, ಎಂಟೈರ್ ಪ್ಲ್ಯಾನನ್ನು ಚೇಂಜ್ ಮಾಡಿದ್ದೀರಾ ಈ ಹಳೆ ಎನರ್ಜಿನ ರಿಲೀಸ್ ಮಾಡ್ತಾ. ಸೊ ನೀವು ಬಂದು ಯು ಆರ್ ಆಬ್ಸಲ್ಯೂಟ್ಲಿ ಅ ಯೂನಿಕ್ ಡಿಫ್ರೆಂಟ್ ಸೋಲ್, ಲೈಕ್ ಆಲ್ಮೋಸ್ಟ್ ಲೈಕ್ ಅರ್ತ್ ಏಂಜಲಿಕ್ ವೈಬ್ರೇಷನಲ್ಲಿರುವಂಥ ಹೈಯರ್ ವೈಬ್ರೇಷನಲ್ಲಿರುವಂಥ ಸೋಲ್. ನೀವು ನಿಮ್ಮಿಂದ ಬರುವಂಥ ಮಕ್ಕಳು ಬಂದು ಹೈಯರ್ ವೈಬ್ರೇಷನಲ್ ಸೋಲ್. ಬಟ್ ನಿಮ್ಮ ಮಕ್ಕಳಿಗಿಂತ ಇಂಪಾರ್ಟೆಂಟಾಗಿ ನಿಮ್ಮ ಬಗ್ಗೆ ಫೋಕಸ್ ಮಾಡ್ತಾ ಇರೋದು ನಿಮ್ಮ ಏಂಜಲ್ಸು. ಲೈಕ್ ಯು ಆರ್ ಅ ಬ್ಲೆಸ್ಸಿಂಗ್ ನಿಮ್ಮ ಜನ್ರೇಷನ್ಗೆ, ಯು ಆರ್ ಅ ಬ್ಲೆಸ್ಸಿಂಗ್ ನಿಮ್ಮ ಫ್ಯಾಮಿಲಿ ಲೈನಿಗೆ, ಯು ಆರ್ ಅ ಬ್ಲೆಸ್ಸಿಂಗ್ ನಿಮ್ಮ ಫ್ರೆಂಡ್ಸಿಗೆ, ಯು ಆರ್ ಅ ಬ್ಲೆಸ್ಸಿಂಗ್ ಟು ಎನಿಬಡಿ ಆ್ಯಂಡ್ ಎವ್ರಿಬಡಿ. ಈ ಲೈಫ್ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೂ ಯು ಆರ್ ಅ ಬ್ಲೆಸ್ಸಿಂಗ್. ಯಾಕೆಂದರೆ ನೀವು ಯಾರೇ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ಯಾರ ಜೊತೆ ಇರ್ತೀರಾ ಅವರ ವೈಬ್ರೇಷನ್ನ ಇಲ್ಲ ರೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀರಾ, ಅಥವಾ ಅವ್ರಿಗೆ ಇಲ್ಲ ನಾನು ವೈಬ್ರೇಷನ್ ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಆಗೋದು. ಇಟ್ ಇಸ್ ನಾಟ್ ಲೈಕ್ ಡೈರೆಕ್ಟಾಗಿ ಹೋಗಿ ನಿಮ್ಮ ವೈಬ್ರೇಷನ್ ಚೇಂಜ್ ಮಾಡಿ ಅನ್ನೋ ಥರ ಅಲ್ಲ. ನಿಮ್ಮ ಜೊತೆ ಇದ್ದಾಗ ಇಲ್ಲ ನಿಮ್ಮ ವೈಬ್ರೇಷನ್ಗೆ ಅವ್ರು ಮ್ಯಾಚ್ ಮಾಡಬೇಕಾಗತ್ತೆ, ಇಲ್ಲ ನಿಮ್ಮ ಜೊತೆ ಇರೋದಕ್ಕಾಗೋದಿಲ್ಲ, ಅದನ್ನು ನೆಗೆಟಿವಿಟಿ ಆಗಿ ನಿಮ್ಮ ಬಗ್ಗೆ ಹೇಟ್ರೆಡ್ ಆಗಿ ಬಿಟ್ಟು ಹೊಟ್ಟೋಗ್ತಾರೆ ಜನರು. ಬಿಕಾಸ್ ನಿಮಗೂ ಅವ್ರಿಗೂ ಎನರ್ಜಿ ಮ್ಯಾಚ್ ಆಗೋದಿಲ್ಲ. ಸೊ ಅವ್ರ ಪ್ರಕಾರ ಲೈಕ್ ದೇ ಮೇ ಫೀಲ್ ಜೆಲಸ್ ಆರ್ ಆ್ಯಂಗ್ರಿ ಆರ್ ಹೇಟ್ ಯು ಆ್ಯಂಡ್ ದೆನ್ ನಿಮ್ಮ ಜೀವನನ ಬಿಟ್ಟು ಹೊಟ್ಟೋಗ್ತಾರೆ. ಯಾಕೆಂದರೆ ದೇರ್ ಇಸ್ ನೋ ಮ್ಯಾಚ್. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾರಿದ್ರು ಯಾರು ಹೋದ್ರು ಅವ್ರ ಎನರ್ಜಿ ನಿಮ್ಮ ಎನರ್ಜಿ ಮ್ಯಾಚ್ ಆಗಲಿಲ್ಲ, ಸೊ ದೇ ಲೆಫ್ಟ್. ಯಾರೇ ನಿಮ್ಮ ಜೀವನಕ್ಕೆ ಹೊಸದಾಗಿ ಬರೋರು ಈ ಹೊಸ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಎಂಟರ್ ಆದಾಗ ನಿಮಗೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡುವಂಥ ರಿಲೇಷನ್ಶಿಪ್ಪು, ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂಥ ಲೈಫ್ ಪರ್ಪಸ್ಸು ಅಥವಾ ಕೆಲಸ ಅಥವಾ ದುಡ್ಡು ಮಾಡುವಂಥ ಒಂದು ಅವಕಾಶ ಬಂದು ನಿಮ್ಮ ವೈಬ್ರೇಷನಿಗೆ ಮ್ಯಾಚ್ ಆಗುವಂಥದ್ದು, ನಿಮ್ಮ ಲೈಫ್ ಪರ್ಪಸ್ಗೆ ಅಲೈನ್ ಆಗಿರುವಂಥ ಕೆಲಸ, ಆ ಥರ ಒಂದು ಐಡಿಯಾಸು ವಿಷನ್ಸು ನಿಮಗೆ ಜಾಸ್ತಿ ಇನ್ನು ಮುಂದೆ ಬರುವಂಥ ಸಾಧ್ಯತೆಗಳು ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಈ ಕಾರ್ಡ್ ಮುಖಾಂತರ ಹೇಳ್ತಾ ಇರೋದು ವಿ ಹ್ಯಾವ್ ಡನ್ ಅ ಹಾರ್ಡ್ ವರ್ಕ್ ಆಲ್ರೆಡಿ. ಎಷ್ಟೊಂದು ಕಾರ್ಮಿಕ್ ಎನರ್ಜಿನ ರಿಲೀಸ್ ಮಾಡಿ ಆ್ಯಂಡ್ ನೌ ವಿ ಆರ್ ಎಂಟರಿಂಗ್ ಹೊಸ ಸೈಕಲ್ಗೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಈ ಗರುಡ ಇಲ್ಲಿ ವಿಚ್ ಈಸ್ ಅ ಹೈಯರ್ ಎನರ್ಜಿ, ಅ ಹೈಯರ್ ಪರ್ಪಸ್ ಆ್ಯಂಡ್ ಅ ಎಲಿವೇಟೆಡ್ ಎನರ್ಜಿ, ಎಲಿವೇಟ್ ಆಗಿರುವಂಥ ಎನರ್ಜಿ ನಿಮ್ಮದು. ಯು ಹ್ಯಾವ್ ಚೇಂಜ್ಡ್, ಎಷ್ಟೊಂದನ್ನ ನೀವು ಎನರ್ಜೆಟಿಕ್ ಲೆವೆಲಲ್ಲಿ ಶಿಫ್ಟ್ ಮಾಡಿದ್ದೀರಾ, ಚೇಂಜ್ ಮಾಡಿದ್ದೀರಾ, ಹೊಸ ಎನರ್ಜಿಗೆ ನೀವು ಆಲ್ರೆಡಿ ಮೂವ್ ಆಗಿದ್ದೀರಾ. ಈ ರೀಡಿಂಗಲ್ಲಿ ನಿಮ್ಮ ಏಂಜಲ್ಸ್ ಬಂದು ಅಕ್ನಾಲೆಜ್ ಮಾಡ್ತಾ ಇರೋದು ನೀವು ನಿಮ್ಮ ಈ ಶಿಫ್ಟನ್ನ ನೀವು ಆಲ್ರೆಡಿ ಈ ಎನರ್ಜಿನ ಶಿಫ್ಟ್ ಮಾಡಾಗಿದೆ. ನೆಕ್ಸ್ಟ್ ಟೈಮ್ ಲೈನಿಗೆ ನೀವು ಆಲ್ರೆಡಿ ಜಂಪ್ ಮಾಡಾಗಿದೆ. ಅಂದರೆ ಈ ಹೊಸ energy. Yeah, absolutely. Look at that. Fantastic. We have the chariot card. Like already, like you have shifted, you have jumped. Group number 2 already ಹೊಸ ಎನರ್ಜಿಗೆ ನೀವು ಜಂಪ್ ಮಾಡಾಗಿದೆ. We have the chariot card. This is card of movement. ಇಷ್ಟು ದಿನ ಏನೆಲ್ಲ ಸ್ಟ್ಯಾಗ್ನೆನ್ಸಿ ಇತ್ತು ಅಂದರೆ ನೆಗೆಟಿವ್ ಕಾರ್ಮಿಕ್ ಸೈಕಲ್ ಇದ್ದಾಗ ಸ್ಟ್ಯಾಗ್ನೆನ್ಸಿ, ಫೇಲ್ಯೂರ್ಸ್, ಬ್ರೇಕ್ ಥ್ರೂಸ್ ಇಲ್ಲ, ಮೊನೋಟನಸ್, ಸೇಮ್ ರೂಟೀನ್, ಸೇಮ್ ಲೈಫ್, ಲೈಕ್ ಬೋರಿಂಗ್, ನಥಿಂಗ್ ಗುಡ್, ನಥಿಂಗ್ ಗ್ರೇಟ್, ಏನೂ ಆಗ್ತಾ ಇಲ್ಲ. ಸೊ ದಟ್ ಈಸ್ ಶಿಫ್ಟಿಂಗ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಏಂಜಲ್ಸ್ ಬಂದು ಅದನ್ನು ಅಕ್ನಾಲೇಜ್ ಮಾಡ್ತಾ ಇರೋದು ಯು ಆರ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ಯು ಡಿಸರ್ವ್ ಅ ಬ್ಲೆಸ್ಸಿಂಗ್. ವಾವ್, ದಟ್ ಇಸ್ ಅ ಬ್ಯೂಟಿಫುಲ್ ಅಫರ್ಮೇಷನ್. ಕೆಳಗಡೆ ನೋಟ್ ಮಾಡ್ಕೊಳ್ಳಿ. I am a blessing to this world, so I deserve blessings. I am a blessing and I deserve blessings. That is so powerful. So yeah, so ಈ ಹೊಸ ಎನರ್ಜಿಗೆ ನೀವು ಮೂವ್ ಮಾಡಿದ್ರೆ ಆಲ್ರೆಡಿ ಯು ಹ್ಯಾವ್ ಜಂಪ್ಡ್ ಆ್ಯಂಡ್ ಲೀಪ್ಡ್ ಈ ಹೊಸ ಎನರ್ಜಿಗೆ. ಬಿಕಾಸ್ ನೆಗೆಟಿವ್ ಎನರ್ಜೀಸ್ನ ಕಾರ್ಮಿಕ್ ಸೈಕಲ್ನ ನೀವು ಓವರ್ಕಮ್ ಮಾಡಿದ್ದೀರಾ. ನಿಮ್ಮ ಫ್ಯಾಮಿಲಿ ಕಾರ್ಮಿಕ್ ಸೈಕಲ್ನ ಎಷ್ಟೊಂದನ್ನು ರಿಲೀಸ್ ಮಾಡಿದ್ದೀರಾ. ಹೊಸ ಎನರ್ಜಿಗೆ ಹೊಸ ಎನರ್ಜಿನ ಇನ್ವೈಟ್ ಮಾಡಿದ್ದೀರಾ. ನಿಮ್ಮ ಫ್ರೀಕ್ವೆನ್ಸಿನ ನೀವು ರೇಸ್ ಮಾಡ್ಕೊಂಡಿದ್ದೀರಾ. ನೀವು ಆಲ್ರೆಡಿ ಎಷ್ಟೊಂದು ಕೆಲಸ ಆಲ್ರೆಡಿ ಎನರ್ಜೆಟಿಕ್ ಲೆವೆಲಲ್ಲಿ ಮಾಡಿದ್ದೀರಾ. ಆ್ಯಂಡ್ ದಟ್ ಈಸ್ ಫಂಟಾಸ್ಟಿಕ್. ಸೊ ನಿಮ್ಮ ಏಂಜಲ್ಸ್ ಬಂದು ನಿಮ್ಮನ್ನ ಚಿಯರ್ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನು ಲೈಕ್ ದೇ ಆರ್ ಸೆಲೆಬ್ರೇಟಿಂಗ್, ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋ ಥರ ಇದೆ. ಯಾ
ಲೈಕ್ ನೀವು ಬಿಟ್ಟು ಹೋಗಿದ್ದನ್ನು ನೀವು ದೂರದಿಂದ ಕೂತು ನೋಡ್ತಾ ಇರೋದು. ಲೈಕ್ ಆ ಪೇನಲ್ಲಿಲ್ಲ, ಆ ಎಮೋಷನ್ಸಲ್ಲಿಲ್ಲ, ನೀವು ಯಾಕೆ ಹೀಗಾಯಿತು ಅನ್ನೋಂಥ ಒಂದು ಎನರ್ಜಿನಲ್ಲಿಲ್ಲ. ಮೇ ಬಿ ಯು ಆರ್ ಆಲ್ರೆಡಿ ಹೀಲಿಂಗ್, ಆಲ್ರೆಡಿ ನೀವು ಹೀಲಿಂಗ್ ಜರ್ನಿನಲ್ಲಿದ್ದೀರಾ. ಆಲ್ರೆಡಿ ನೆಕ್ಸ್ಟ್ ಏನು ಅನ್ನೋಂಥ ಎಕ್ಸೈಟ್ಮೆಂಟಲ್ಲಿರ್ಬೋದು, ಆ ಕುತೂಹಲದಲ್ಲಿರ್ಬೋದು, ಕ್ಯೂರಿಯಾಸಿಟಿನಲ್ಲಿರ್ಬೋದು ಆಲ್ರೆಡಿ. ಬಿಕಾಸ್ ನಿಮಗೂ ಈ ಹಳೇದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಆಲ್ರೆಡಿ ಆಗಿದೆ. ಗ್ರೂಪ್ ನಂಬರ್ 1 ಇನ್ನೂ ಅದರ ಮಧ್ಯದಲ್ಲಿದ್ದರು ಅಥವಾ ಇನ್ನೂ ಅದರಿಂದ ಆಚೆ ಬರ್ತಾ ಇರೋ ಥರ ಇತ್ತು. ಯು ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಡಿಸ್ಟೆನ್ಸ್. ಓಕೆ, ಆ ಕಾರ್ಮಿಕ್ ಎನರ್ಜಿ ಅಥವಾ ಏನಾಗಿತ್ತು ಅದಕ್ಕೂ ನಿಮಗೂ ಆಲ್ರೆಡಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಅದನ್ನು ಆಲ್ರೆಡಿ ಓವರ್ಕಮ್ ಮಾಡಿ ಆಲ್ರೆಡಿ ನೆಕ್ಸ್ಟ್ ಎನರ್ಜಿಗೆ ನೀವು ಶಿಫ್ಟ್ ಆಗಿರೋ ಥರ ಇದೆ. ವಿ ಹ್ಯಾವ್ ದ ಎಂಪ್ರರ್ ಆ್ಯಂಡ್ ದಿಸ್ ಇಸ್ ಆರ್ಕೇಂಜಲ್ ಮೈಕಲ್. ದಿಸ್ ಇಸ್ ಫಂಟಾಸ್ಟಿಕ್. like life na all, like you are taking control of your life. Group number 2. Oh, 11-22 ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ವೈ ಐ ಸ್ಟಾಪ್ಡ್ ಇಸ್ ನನಗೆ ಮೂಗ್ ನಾವೇ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋದಕ್ಕಿಂತ ಜಾಸ್ತಿ ಎನರ್ಜೀಸು ಒಂದೇ ಸಮಯಕ್ಕೆ ಬಂದಾಗ ನನಗೆ ಗೊತ್ತಾಗೋದು ಯಾವ ಥರ ಅಂದರೆ ನನ್ನ ಮೂಗು ಇಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಮೂಗು ನಾವೇ ಆಗ್ತಾಯಿದೆ. ನಾನು ಮೂಗನ್ನ ರಬ್ ಮಾಡ್ತಾ ಮಾತಾಡ್ತಾ ಇದ್ದೀನಿ. ಸೊ ನಾವು ಇರಿಟೇಷನ್ ಜಾಸ್ತಿ ಆಗುತ್ತೆ ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಎನರ್ಜೀಸ್. ಸೊ ನನಗೆ ಸಿಕ್ಕಾಪಟ್ಟೆ ಎನರ್ಜೀಸ್ ಆದಾಗ, ಸಿಕ್ಕಾಪಟ್ಟೆ ಗೈಡ್ಸು ಒಂದೇ ಸಮಯದಲ್ಲಿ ಬಂದಾಗ, ಆ್ಯಂಡ್ ಮಿಕ್ಸ್ಡ್ ಗೈಡ್ಸ್ ಅಂದರೆ ಒಂದೇ ಥರ ಬರೀ ಏಂಜಲ್ಸ್ ಅಲ್ಲ, ಲೈಕ್ ಎಂಟೈರ್ ರೂಮ್ ಫಿಲ್ ಆಗೋಗಿದೆ ಬೇರೆ ಎನರ್ಜೀಸ್ನಲ್ಲಿ ಅನ್ನಿಸಿದಾಗ ಮೈ ನೋಸ್ ಸ್ಟಾರ್ಟ್ಸ್ ಟು ಎಚ್. ಓಕೆ, ಬೇರೆ ಯಾರಿಗಾದ್ರೂ ನೋಸ್ ಇಚ್ ಆಗ್ತಾ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ರೈಟ್ ನೌ ಮೈ ನೋಸ್ ಇಸ್ ಇಚಿ, ವೆರಿ ವೆರಿ ಇಚಿ, ಆ್ಯಂಡ್ ಇಟ್ ಈಸ್ ಇರಿಟೇಟಿಂಗ್. ಸಡನ್ನಾಗಿ ಇಟ್ ಈಸ್ ಇರಿಟೇಟಿಂಗ್ ನನಗೆ, ಬಟ್ ನಿಮ್ಮ ಎನರ್ಜಿ ಬಗ್ಗೆ ಅಲ್ಲ ಅದು. ಬಿಕಾಸ್ ಒಂದೇ ಸಮ ಮೂಗು ನಾವೇ ಆಗಬೇಕಾದ್ರೆ ಇಟ್ ಈಸ್ ನಾಟ್ ಅ ಫನ್ ಥಿಂಗ್. ಬಟ್ ಇಟ್ಸ್ ಅ ಕನ್ಫರ್ಮೇಷನ್ ನಿಮಗೆ. ಬಿಕಾಸ್ ನಿಮ್ಮ ಎಂಟೈರ್ ಬಟಾಲಿಯನ್ ಆಫ್ ಯುವರ್ ಗೈಡ್ಸ್, ಬಟಾಲಿಯನ್ ಬಿಕಾಸ್ ಒಂದು ಮೂರು ಜನ ಬಂದಿದ್ದಾರೆ ನಿಮಗೆ ನಿಮ್ಮನ್ನು ಚಿಯರ್ ಮಾಡೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ ಅನ್ನೋ ಥರ ಇಲ್ಲ. ಎಂಟೈರ್ ಫುಟ್ಬಾಲ್ ಸ್ಟೇಡಿಯಂ ಥರ ಇದೆ, ಕ್ರಿಕೆಟ್ ಸ್ಟೇಡಿಯಂ ಥರ ಇದೆ. ಲೈಕ್ ದೇ ಆಲ್ ಆರ್ ಸೆಲೆಬ್ರೇಟಿಂಗ್ ಯು. ಕನ್ಫೆಟಿ ಹಾಕಿ, ಲೈಕ್ ಟ್ರಂಪೆಟ್ ಊದ್ಬಿಟ್ಟು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋ ಥರ ಇದೆ. ಯು ಡಿಡ್ ಇಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇರೋ ಥರ ಇದೆ. ಓ ಮೈ ಗಾಡ್, the cards are jumping and flying ಎಲ್ಲ ಕಡೆ. Absolutely, look at that. We have 10 of Pentacles, like entire spiritual family, ಬರೀ ಏಂಜಲ್ಸ್ ಅಲ್ಲ, ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ಇದು. 10 of Pentacles is ಎಂಟೈರ್ ಫ್ಯಾಮಿಲಿ ಯೂನಿಟ್. ನಿಮ್ಮ ಗೈಡ್ಸು, ನಿಮ್ಮ ಏಂಜಲ್ಸು, ನಿಮ್ಮ ಅಸೆಂಡೆಡ್ ಮಾಸ್ಟರ್ಸು, ನೀವು ಯಾರ ಜೊತೆ ವರ್ಕ್ ಮಾಡ್ತೀರಾ, ದೇ ಆರ್ ಲೈಕ್ ಕಂಗ್ರ್ಯಾಚುಲೇಟಿಂಗ್ ಯು, ದೇ ಆರ್ ಸೆಲೆಬ್ರೇಟಿಂಗ್ ಯು. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲುಕ್ ಎಟ್ ದ್ಯಾಟ್, ಯು ಬ್ರೋಕ್. ಇದಕ್ಕಿಂತ ಕನ್ಫರ್ಮೇಷನ್ ಇನ್ನು ಯಾವ ಥರನೂ ನಾವು ಕೊಡೋಕ್ಕಾಗಲ್ಲ. ಲುಕ್ ಎಟ್ ದ ಚೇಂಜಸ್, ಆ ಬಾಂಡೇಜಸ್ಸು, ಪಾಸ್ಟು ಆಲ್ರೆಡಿ ನೀವು ಬ್ರೇಕ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಆರ್ಕೇಂಜಲ್ ಮೈಕಲ್ ಬಂದಿರೋದು, ಈ ಕಾರ್ಡಲ್ಲೂ ಆರ್ಕೇಂಜಲ್ ಮೈಕಲ್ ಇರೋದು. ಪಾಸ್ಟ್ನ ನಾವು ಬ್ರೇಕ್ ಮಾಡಿರೋದು, ಪಾಸ್ಟ್ ಚೈನ್ನ, ಪಾಸ್ಟ್ ಪ್ಯಾಟರ್ನ್ಸ್ನ, ಪಾಸ್ಟ್ ಲೈಫ್ನ, ಪಾಸ್ಟ್ ಕಾರ್ಮಿಕ್ ಸೈಕಲ್ನ ಯು ಬ್ರೋಕ್. ಓಕೆ, ಕಮ್ ಲೈಕ್ ಮೈ ಗಾಡ್, this is beautiful. Group number 2, I don't want to talk, like ಮಾತಿನಲ್ಲಿ ಇದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಅವರು ತೋರಿಸ್ತಾ ಇರೋವಂಥ ಪ್ರೀತಿನ, ಅವ್ರ ಸೆಲೆಬ್ರೇಷನ್ನ, ಅವರ ಖುಷಿನ, ಅವ್ರ ಅಕ್ನಾಲೇಜ್ಮೆಂಟ್ನ. ಯು ಡಿಡ್ ಇಟ್, ಯು ಜಸ್ಟ್ ಡಿಡ್ ಇಟ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಈ ಸಕ್ಸಸ್ಗೆ. ಬಿಕಾಸ್ ಎನರ್ಜೆಟಿಕಲಿ ಯು ಆರ್ ಆಲ್ರೆಡಿ ಸಕ್ಸಸ್ಫುಲ್. ಗ್ರೂಪ್ ನಂಬರ್ 2, ನೀವು ಆಲ್ರೆಡಿ ನೀವು ಲೈಫ್ ಪರ್ಪಸ್ ಏನಂತ ಇಟ್ಕೊಂಡು ಬಂದಿದ್ರೆ ಆಲ್ರೆಡಿ ಯು ಆರ್ ಸಕ್ಸಸ್ಫುಲ್. ಅದರಲ್ಲಿ ಯು ಆರ್ ಆಲ್ರೆಡಿ ಮೂವಿಂಗ್ ಫಾರ್ವರ್ಡ್. ಲೈಕ್ ಲುಕ್ ಎಟ್ ದಟ್, ನಿಮ್ಮ ಏಂಜಲ್ಸ್ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇರೋದು, ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋದು, ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ನ್ಯೂ ರಿವಾರ್ಡ್ಸ್ ಬರ್ತಾ ಇರೋದು ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ಈಗ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ನಾವು ಎಂಟರ್ ಆದಾಗ ಎಕ್ಸ್ಪೆಕ್ಟ್ ಲೈಕ್ ಈಸಿ ಫ್ಲೋ. ಆ ಫ್ಲೋನಲ್ಲಿ ಹೋಗೋದು ಅಂದರೆ ಏನು ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ. ಆಪರ್ಚುನಿಟೀಸ್ ಬರೋದು, ಅಥವಾ ಬಿಸ್ನೆಸ್ ಐಡಿಯಾಸ್ ಬರೋದು, ಸಡನ್ನಾಗಿ ಸಪೋರ್ಟ್ ಸಿಗೋದು, ಅಥವಾ ನಿಮಗೆ ಧೈರ್ಯ ಜಾಸ್ತಿ ಆಗೋದು, ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು, ತೊಗೊಳ್ಬೇಕಾಗಿರುವಂಥ ಡಿಸಿಷನ್ಸ್ ತೊಗೊಳಕ್ಕೆ, ನಿರ್ಧಾರ ಮಾಡೋದಕ್ಕೆ ಬೇಕಾಗಿರುವಂಥ ಕ್ಲಾರಿಟಿ ಜಾಸ್ತಿ ಆಗೋದು. ಸೊ ಯು ಹ್ಯಾವ್ ಓವರ್ಕಮ್, ಎಷ್ಟೊಂದನ್ನು ಓವರ್ಕಮ್ ಮಾಡಿದ್ದೀರಾ. ಆ್ಯಂಡ್ ದೆನ್ ದಿಸ್ ಇಸ್ ದ ಟೈಮ್ ನೀವು like they are just hugging you and sending you so much love. Group number
ಗ್ರೂಪ್ ನಂಬರ್ 2 ಲೈಕ್ ಆಲ್ರೆಡಿ ಎಷ್ಟೊಂದನ್ನ ಓವರ್ಕಮ್ ಮಾಡಿದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ, ಆ್ಯಂಡ್ ದೆನ್ ವಿ ಆರ್ ಸೋ ಹ್ಯಾಪಿ, ಯು ಆರ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ಯು ಡಿಸರ್ವ್ ಬ್ಲೆಸ್ಸಿಂಗ್ಸ್. ಅದನ್ನೇ ಎಷ್ಟೊಂದು ಸಲ ರಿಪೀಟ್ ಆಗ್ತಾ ಇರೋದು ನನ್ನ ಮೈಂಡಲ್ಲಿ. ಆ್ಯಂಡ್ ಡೆಕ್ ಕೆಳಗಡೆ ಇದ್ದಂಥ ಕಾರ್ಡು ಲೈಕ್ ನಿಮ್ಮ ಏಂಜಲ್ ನೋಡಿ ಹಿಂದೆ ಇಷ್ಟು ದೊಡ್ಡದಾಗಿ ಇರೋದು, ಆ್ಯಂಡ್ ದೆನ್ ವಿ ಹ್ಯಾವ್ ಮೂನ್, ಮತ್ತು ಇಲ್ಲಿ ನೀವು ನಿಂತಿರೋದು. ಯು ಹ್ಯಾವ್ ಆಲ್ರೆಡಿ ಓವರ್ಕಮ್ ಲೈಕ್ ಆ ಭಯನ, ಫೇಸ್ ಯುವರ್ ಫಿಯರ್, ಫೇಸ್ ಯುವರ್ ಚಾಲೆಂಜ್. ಆಲ್ರೆಡಿ ನಿಮಗೆ ಗೊತ್ತು ಕೆಲವೊಂದು ಡಿಸಿಷನ್ಸ್ ತೊಗೊಳ್ಬೇಕು, ಕೆಲವೊಂದು ಡೈರೆಕ್ಷನಲ್ಲಿ ಹೋಗಬೇಕು, ಕೆಲವೊಂದನ್ನು ಬ್ರೇಕ್ ಮಾಡಬೇಕು. ಸೊ ಅದ್ರ ಬಗ್ಗೆ ಭಯ ಪಡ್ದಿರಾ. ಇಂಥ ಒಂದು ಗೈಡೆನ್ಸು ನಿಮ್ಮ ಜೊತೆ ಇದೆ, ಇಂಥ ಒಂದು ಸಪೋರ್ಟ್ ನಿಮ್ಮ ಜೊತೆ ಇದೆ. ಯು ಆರ್ ನಾಟ್ ಅಲೋನ್. ಇನ್ನು ಮುಂದೆನೂ ನೀವು ತಗೊಳ್ಳೋಂಥ ನಿರ್ಧಾರಗಳಲ್ಲಿ ವಿ ವಿಲ್ ಆಲ್ವೇಸ್ ಸಪೋರ್ಟ್ ಯು, ವಿ ವಿಲ್ ಆಲ್ವೇಸ್ ಗೈಡ್ ಯು ಅಂತ ಹೇಳ್ತಾ ಇರೋದು ನಿಮ್ಮ ಏಂಜಲ್ಸು. ಯಾಕೆ ಅಂದರೆ ನೆಕ್ಸ್ಟ್ ತೊಗೊಳ್ಳೋಂಥ ನಿರ್ಧಾರಕ್ಕೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇಕು ನಮಗೆ. ಯಾಕೆಂದರೆ ಲೈಕ್ ಸ್ವಲ್ಪ ಭಯ ಆಗ್ಬೋದು ನಮಗೆ, ನಿಜವಾಗ್ಲೂ ಇದು ಸಾಧ್ಯನಾ, ನಿಜವಾಗ್ಲೂ ಈ ಆಪರ್ಚುನಿಟಿ ಬರ್ತಾ ಇದೆಯಾ, ಇಷ್ಟು ದೊಡ್ಡ ಬಿಸ್ನೆಸ್ ಐಡಿಯಾನ, ಲೈಕ್ ಹೆಂಗೆ ಸಾಧ್ಯ ಇದು, ಅಥವಾ ರಿಲೇಷನ್ಶಿಪ್ ಆದರೆ ಇಷ್ಟು ದಿನ ಕಾದೆ ಸಡನ್ನಾಗಿ ರಿಲೇಷನ್ಶಿಪ್ ಬರ್ತಾ ಇದೆಯಾ, ಸೊ ಹೆಂಗೆ ನಾನು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ಅನ್ನೋ ಥರ ಓವರ್ವೆಲ್ಮ್ ಆಗ್ಬೋದು. ಯು ಹ್ಯಾವ್ ಟು ಫೇಸ್ ಯುವರ್ ಫಿಯರ್. ಲೆಟ್ಸೇ ನೀವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಕೆಲಸದ್ದು ಆಪರ್ಚುನಿಟಿ ಬಂತು ಅಂತ ಇಟ್ಕೊಳ್ಳಿ, ಬಟ್ ಅದಕ್ಕೆ ಹೋಗಬೇಕಂತ ಅಂದರೆ ನಿಜವಾಗ್ಲೂ ಇಲ್ಲಿ ನನಗೆ ಮಾಡೋಕ್ಕಾಗತ್ತಾ, ನಿಜವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಇಲ್ಲಿ. ಸೊ ಡೋಂಟ್ ವರಿ, ಆಪರ್ಚುನಿಟಿ ಬಂದಿರೋದೇ ದೇರ್ ಇಸ್ ಅ ರೀಸನ್. ಸೊ ಜಸ್ಟ್ ಟ್ರೈ, ಟೇಕ್ ದಟ್ ಆಪರ್ಚುನಿಟಿ ಅಂತ ಹೇಳ್ತಾ ಇರೋದು. ಲೆಟ್ಸ್ ಸೇ ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನೀವು ಮೋಟಿವೇಶ್ನಲ್ ಸ್ಪೀಕರ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ, ನೀವು ಟ್ರೈ ಮಾಡ್ತಿರ್ತೀರಾ, ಆ್ಯಂಡ್ ದೆನ್ ಆಫೀಸಿನಲ್ಲಿ ಮಾತಾಡುವಂಥ ಅವಕಾಶ ಸಿಗುತ್ತೆ. ಮೇ ಬಿ ಒಂದು 100-150 ಜನ ಮುಂದೆ ಕೂತಿರ್ತಾರೆ. ಆಪರ್ಚುನಿಟಿ ಬಂದಾಗ ಆಬ್ವಿಯಸ್ಲಿ ಭಯ ಆಗುತ್ತೆ ಅಷ್ಟು ಜನದ ಮುಂದೆ ನಿಂತು ಮಾತಾಡಬೇಕಾದ್ರೆ, ಬಟ್ ದಿಸ್ ಈಸ್ ದ ಟೈಮ್ ಯು ಫೇಸ್ ಯುವರ್ ಫಿಯರ್. ಯಾಕೆಂದರೆ ಇವಾಗ ನೀವು ನಿಮ್ಮ ಭಯಗಳನ್ನ ಫೇಸ್ ಮಾಡಿದ್ರೆ ದೇರ್ ಇಸ್ ಅ ಲಾಟ್ ಆಫ್ ಬ್ರೇಕ್ ಥ್ರೂಸ್ ನಿಮಗೆ ಗ್ರೂಪ್ ನಂಬರ್ 2. ಸೊ ನಿಮ್ಮ ಏಂಜಲ್ಸ್ ಬಂದು ಮೊದಲನೇದು ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು, ನಿಮ್ಮನ್ನ ಅಕ್ನಾಲೇಜ್ ಮಾಡ್ತಾ ಇರೋದು, ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರೋದು, ಆ್ಯಂಡ್ ದೇ ಆರ್ ಹಗ್ಗಿಂಗ್ ಯು ಆ್ಯಂಡ್ ದೇ ಆರ್ ಜಂಪಿಂಗ್ ಅರೌಂಡ್ ಖುಷಿನಲ್ಲಿ. ಎರಡನೇ ಪಾರ್ಟ್ ಬಂದು ನಿಮಗೆ ಹೇಳ್ತಾ ಇರೋದು, ಬಟ್ ಗೆಟ್ ರೆಡಿ. ನೀವು ಸಕ್ಸಸ್ ಆದ್ರಿ, ನಿಮ್ಮ ಈ ಹಳೆ ಎನರ್ಜಿನ ಕ್ಲೋಸ್ ಮಾಡಿದ್ದೀರಾ, ಇದನ್ನೆಲ್ಲ ಹಳೆ ಚಾಪ್ಟರ್ನ ಕ್ಲೋಸ್ ಮಾಡಿದ್ದೀರಾ, ಬಟ್ ನಾವು ಮುಂದೆ ಹೋಗ್ತಾ ವಿ ನೀಡ್ ಲಾಟ್ ಆಫ್ ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್. ಬಿಕಾಸ್ ದೊಡ್ಡ ಆಪರ್ಚುನಿಟೀಸು ನಮಗೆ ಸ್ವಲ್ಪ ಭಯ ಆಗ್ಬೋದು, ಇಂಟಿಮಿಡೇಟ್ ಆಗ್ಬೋದು ನೆಕ್ಸ್ಟ್ ಬರುವಂಥ ಆಪರ್ಚುನಿಟೀಸು, ಬಟ್ ಮುಂದೆ ಹೋಗುವಂಥ ಐಡಿಯಾಸ್ಗಳು, ವಿಷನ್ಗಳು ಬಂದಾಗ, ಬಟ್ ಧೈರ್ಯವಾಗಿ ಲೀಪ್ ಆಫ್ ಫೇತ್ ತೊಗೊಳ್ಳೋದು ತುಂಬಾ ಮುಖ್ಯ. ಲೆಟ್ಸೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ, ಯಾರು ನೋಡ್ತಾರೆ, ಹೆಂಗೆ ಮಾಡ್ತಾರೆ, ಅಥವಾ ನನ್ನ ಮುಖನ ನಾನು ಕ್ಯಾಮ್ರಾನಲ್ಲಿ ತೋರಿಸೋದಕ್ಕೆ ಭಯ ಇರ್ಬೋದು. ಯು ಜಸ್ಟ್ ಹ್ಯಾವ್ ಟು ಫೇಸ್ ಯುವರ್ ಫಿಯರ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್ಸ್. ಸೊ ಯು ಜಸ್ಟ್ ಹ್ಯಾವ್ ಟು ಫೇಸ್ ಯುವರ್ ಫಿಯರ್. ಅದೇನು ಭಯ ನಿಮ್ಮನ್ನು ತಡೀತಾ ಇದೆ, ದಿಸ್ ಈಸ್ ದ ಟೈಮ್ ಅದನ್ನು ಓವರ್ಕಮ್ ಮಾಡೋದಕ್ಕೆ. ಬಿಕಾಸ್ ಅದರ ಆಚೆ ದೇರ್ ಇಸ್ ಲಾಟ್ ಆಫ್ ಬಿಗ್ ಬ್ಲೆಸ್ಸಿಂಗ್ಸ್ ನಿಮಗೆ ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಏಂಜಲ್ಸಿಂದ ಬರ್ತಾ ಇರೋವಂಥ ಮೆಸೇಜು. ಲುಕ್ ಎಟ್ ದಟ್ ಫೈನಲ್ ಕಾರ್ಡ್. ಲೈಕ್ ಆಯ್ತಾ ಅಂತಂದ್ರೇನೋ ಒನ್ ಲಾಸ್ಟ್ ಕಾರ್ಡ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ಹ್ಯಾಪಿನೆಸ್ ಹಿಯರ್. ದಿಸ್ ಇಸ್ ಬ್ಯೂಟಿಫುಲ್. ಸೊ ನೀವು ಮುಂದೆ ನೋಡ್ತಾ ಇರೋದು, ಹಿಂದೆ ಇಲ್ಲ ನಿಮ್ಮ ಮುಖ, ಇವಾಗ ಮುಂದೆ ಇರೋದು, ಮುಂದೆ ಸೂರ್ಯ ಇರೋದು, ಆ್ಯಂಡ್ ದೆನ್ ದೇರ್ ಇಸ್ ಹ್ಯಾಪಿನೆಸ್ ಕಾರ್ಡ್. ಐ ಇನ್ವೈಟ್ ಹ್ಯಾಪಿನೆಸ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಐ ಫೇಸ್ ಮೈ ಫಿಯರ್, ಐ ಇನ್ವೈಟ್ ಹ್ಯಾಪಿನೆಸ್ ಆ್ಯಂಡ್ ಐ ಡಿಸರ್ವ್ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ಗ್ರೂಪ್ ನಂಬರ್ 2. ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟನ್ನು. ಎಲ್ಲ ಶಾರ್ಟ್ ಮೆಸೇಜಸ್ಸು, ಕ್ವಿಕ್ ಮೆಸೇಜಸ್ಸು, ಕ್ವಿಕ್ ಎನರ್ಜಿ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿರುತ್ತೆ. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಡಿಸರ್ವ್ ಬ್ಲೆಸ್ಸಿಂಗ್, ಯು ಡಿಸರ್ವ್ ಹ್ಯಾಪಿನೆಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.